ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮಂಡಿಸಿರುವ 17ನೇ ಬಜೆಟ್ ಸಮಗ್ರ ಬಜೆಟ್ ಅಲ್ಲ, ಬದಲಿಗೆ ಇದೊಂದು ರೀತಿಯ ಚೂರುಪಾರು ಕೊಟ್ಟಿಂಗ್ ಮಾಡಿದ್ದಾರೆ. ಆದರೆ ಆದ್ಯತೆ ಆಗಬೇಕಾಗಿದ್ದು ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಬಜೆಟ್ ಘೋಷಣೆ ಮಾಡಬೇಕಾಗಿತ್ತು ಅಂತ ಸಿಐಟಿಯು ಮುಖಂಡರಾದ ಕುಮಾರಿ ತಿಳಿಸಿದ್ದಾರೆ. ಮನ್ರೇಗಾ ಕಳೆದ ಬಾರಿಗಿಂತ ಕಡಿಮೆ ನೀಡಿದ್ದಾರೆ. ಬಹಳ ಮುಖ್ಯವಾಗಿ ಕುಡಿಯುವ ನೀರಿನ ಆದ್ಯತೆ ಕಡಿಮೆ ಮಾಡಿದ್ದಾರೆ. ಬೇಸಿಗೆಯಲ್ಲಿ ಹಾಹಾಕಾರಕ್ಕೆ ಕಾರಣ ಆಗುತ್ತೆ. ಗ್ರಾಮೀಣ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಒತ್ತು ನೀಡಬೇಕು ಅಂತ ಹೇಳಿದ್ದಾರೆ. ಯುವಜನರಿಗೆ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಿಲ್ಲ, ದುಡಿಯುವ ವರ್ಗವನ್ನು ಕಡೆಗಣಿಸಿದ್ದಾರೆ. ಒಂದು ಶಾಶ್ವತ ಸಮಗ್ರ ನೀರಾವರಿಗೆ ಆದ್ಯತೆ ಕೊಡಬೇಕಾಗಿತ್ತು. ಅಂಗವಿಕಲರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿಗೆ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ವೇತನ ಹೆಚ್ಚಳಕ್ಕೆ, ಅವರ ಕೆಲಸದ ಭದ್ರತೆಗೆ ಆದ್ಯತೆ ನೀಡಬೇಕಾಗಿತ್ತು. ಅದು ಯಾವುದನ್ನು ಕೂಡ ಸಿದ್ದರಾಮಯ್ಯ ಬಜೆಟ್ ನೀಡಿಲ್ಲ. ಇದೊಂದು ನಿರಾಸದಾಯಕ ಬಜೆಟ್ ಅಂತ ಕುಮಾರಿ ತಿಳಿಸಿದ್ದಾರೆ. ಈ ದಿನ ಸಿದ್ದರಾಮಯ್ಯ ಸರ್ಕಾರ, ಸ್ವತಃ ಸಿದ್ದರಾಮಯ್ಯನವರು 17ನೇ ಹಣಕಾಸಿನ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಒಂದು ನಿರೀಕ್ಷೆ ಇತ್ತು, ಒಂದು ಸಮಗ್ರ ಬಜೆಟ್ ಆಗಿ ಬರುತ್ತೆ. ಆದರೆ ಒಂದು ಸಮಗ್ರ ಕಣ್ಣೋಟದ ಬಜೆಟ್ ಆಗಿ ಬಂದಿಲ್ಲ, ಬದಲಿಗೆ ಚೂರುಪಾರು ಕೊಟ್ಟಂಗೆ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಆಹಾರ, ಆರೋಗ್ಯ, ಶಿಕ್ಷಣ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕಿತ್ತು. ಇದು ಆದ್ಯತೆ ವಿಷಯ ಆಗಬೇಕಿತ್ತು. ಮತ್ತು ಶಿಕ್ಷಣ ಮತ್ತು ಆರೋಗ್ಯವನ್ನು ಉಚಿತವಾಗಿ ಕೊಡಬೇಕಾಗಿತ್ತು. ಆದರೆ ಇವೆರಡನ್ನೂ ಕಡೆಗಣಿಸಿರೋದು ನೋಡಿದ್ರೆ, ಅಂದರೆ ಶಿಕ್ಷಣಕ್ಕೆ ಇವತ್ತೇನು ಮಾಡಿದ್ದಾರೆ, 800 ಪಬ್ಲಿಕ್ ಶಾಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತೀವಿ ಅಂತ ನೇರವಾಗಿ ಹೇಳಿದ್ದಾರೆ. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಗ್ರಾಮೀಣ ಜನತೆಯ ಅಭಿವೃದ್ಧಿಯನ್ನು ಕುಂಠಿತಗೊಳಿಸೋದನ್ನು ತೋರಿಸುತ್ತೆ. ಹಾಗಾಗಿ ಇದು ಖಂಡನೀಯ. ಇದನ್ನು ಸಿಐಟಿಯು ಅತಿ ಉಗ್ರವಾಗಿ ಖಂಡನೆ ಮಾಡುತ್ತೆ. ಸರ್ಕಾರಿ ಶಾಲೆಗಳು ಉಳಿಬೇಕು. ಕಾರ್ಪೊರೇಟ್ ಶಿಕ್ಷಣ ಇವತ್ತು ಖಾಸಗಿ ವಲಯದಲ್ಲಿ ಹೆಚ್ಚು ಖಾಸಗಿ ವಲಯಕ್ಕೆ ಪರ್ಮಿಷನ್ ಕೊಡ್ತಾ ಇರೋದ್ರಿಂದ ಇವತ್ತು ಎಲ್ಲರೂ ಮಕ್ಕಳ ಶಿಕ್ಷಣಕ್ಕೆ ಹೈರಾಣಾಗ್ತಿದ್ದಾರೆ. ದುಬಾರಿ ವೆಚ್ಚದ ಶಿಕ್ಷಣ ಮತ್ತು ದುಬಾರಿ ಆರೋಗ್ಯ ಕೂಡ ಇವತ್ತು ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಎಲ್ಲರೂ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಶಿಕ್ಷಣ ಆರೋಗ್ಯಕ್ಕೇ ಹೆಚ್ಚು ವೆಚ್ಚ ಭರಿಸಲಿಕ್ಕೆ ಇವತ್ತು ಜನ ಹೈರಾಣಾಗ್ತಿದ್ದಾರೆ. ಜನರ ಪರಿಸ್ಥಿತಿ ಅದೋಗಿರ್ತಾ ಇದೆ. ಇವತ್ತು ಸರಿಯಾದ ನಿಗದಿಯಾದ ಆದಾಯವೇ ಇಲ್ಲ ಕುಟುಂಬಕ್ಕೆ. ಅಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಸಾಲ ಮಾಡಿ ಜೀವನ ಮಾಡಬೇಕಾದಂಥ ಪರಿಸ್ಥಿತಿಗೆ ಇವತ್ತು ಸರ್ಕಾರಗಳು ದೂಡಿದ್ದಾವೆ. ಇನ್ನೊಂದು ಕಡೆಗೆ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿತು. ನಾವು ಉಳಿಸ್ಕೋತೀವಿ ಅಂತ ಹೇಳಿದಂಥ ಸರ್ಕಾರ, ವಿಶೇಷ ಅಧಿವೇಶನವನ್ನು ಮಾಡಿದಂಥ ಸರ್ಕಾರ ಬಜೆಟಲ್ಲಿ ಕೊಡುವಾಗ ಅದನ್ನು ಆದ್ಯತೆಯಾಗಿ ಪರಿಗಣಿಸಿಲ್ಲ. ಕಳೆದ ಬಾರಿಗಿಂತ ಕಡಿಮೆ ಬಜೆಟನ್ನು ನೀಡಿರುವಂಥದ್ದು ಕೂಡ ಖಂಡನೀಯ. ಹಾಗಾಗಿ ಗ್ರಾಮೀಣ ಪ್ರದೇಶದ ವಲಸೆಯನ್ನು ತಪ್ಪಿಸಬೇಕಾದ್ರೆ, ಹಸಿವಿನ ಪ್ರಮಾಣವನ್ನು ತಪ್ಪಿಸಬೇಕಾದ್ರೆ, ಮತ್ತು ಅವರಿಗೆ ಪರ್ಯಾಯವಾಗಿ ಬದುಕನ್ನು ಕಟ್ಕೊಡ್ಬೇಕಾದ್ರೆ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಉಳಿಸ್ಕೋಬೇಕು ಮತ್ತು ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು. ಇದು ಆದ್ಯತೆ ಆಗಬೇಕಾಗಿತ್ತು. ಇನ್ನು ದುಡಿಯುವ ವರ್ಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಇವತ್ತು ಅಸಂಘಟಿತ ಕಾರ್ಮಿಕರು ಬರೀ ಬಿಸಿ ಊಟಕ್ಕೆ 1,000 ಕೊಟ್ಟರೆ ಅವ್ರ ಜೀವನ ಭಾಳಷ್ಟು ಉತ್ಕೃಷ್ಟವಾಗಿ ಏನಾಗೋದಿಲ್ಲ. ಅವರಿಗೆ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು. ನಮ್ಮ ಡಿಮಾಂಡ್ ಇತ್ತು ಸಾಕಷ್ಟು. ಸಿಐಟಿ ಈಗಾಗಲೇ ಹಲವು ಬಾರಿ ಹೋರಾಟಗಳು ಮಾಡಿ ಮನವಿಗಳನ್ನ ಕೊಟ್ಟಿದ್ದೀವಿ. ಕನಿಷ್ಠ ವೇತನ 36,000 ನಿಗದಿ ಮಾಡಬೇಕು ಅಂತ. ಆದರೆ ಏನು ಮಾಡ್ತಾ ಇದ್ದೀರಾ? ಕನಿಷ್ಠ ವೇತನ ಕೊಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಯಾಕೆ ಇನ್ನೂ ಕೂಡ ಕನಿಷ್ಠ ವೇತನದ ಅಧಿಸೂಚನೆಯನ್ನು ನೀವು ಹೊರಡಿಸ್ಲಿಕ್ಕೆ ಆಗ್ತಾ ಇಲ್ಲ? ಯಾಕಾದರೆ ಯಾರ ಹಿತ ಇದರಲ್ಲಿ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು. ಭಾಳ ಮುಖ್ಯವಾಗಿ ಈಗ ನೀರಾವರಿ ಅಂತೀರ, ಕೃಷಿ ಅಂತೀರ, ಒಂದು ಸಮಗ್ರ ಕಣ್ಣೋಟ ಇರಬೇಕಲ್ಲ. ಶಾಶ್ವತವಾದ ನೀರಾವರಿ ಯೋಜನೆ ಬಗ್ಗೆ ಏನಿದೆ ನಿಮ್ಮ ಕಾರ್ಯಕ್ರಮ? ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಒಂದು ಕಡೆಗೆ ನೋಡಿ, ಅಂಗವಿಕಲರು ಅತ್ಯಂತ ನಿಕೃಷ್ಟವಾಗಿ ಬದುಕ್ತಾ ಇದ್ದಾರೆ. ಅಂಥವರ ವೇತನವನ್ನು ಹೆಚ್ಚಳ ಮಾಡ್ತಾ ಇಲ್ಲ, ಅವರ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇಲ್ಲ, ವೃದ್ಧಾಪ್ಯವರ ಪಿಂಚಣಿ ಹೆಚ್ಚಳ ಮಾಡ್ತಾ ಇಲ್ಲ, ವಿಧವಾ ವೇತನ ಪಿಂಚಣಿ ಹೆಚ್ಚಳ ಮಾಡ್ತಾ ಇಲ್ಲ. ಅಂದರೆ ಏನು ತೋರಿಸುತ್ತೆ? ಇದು ಒಂದು ಕಡೆಗೆ ನಾವು ನಿರ್ಗತಿಕರ ಪರ ಇದ್ದೀವಿ, ದೀನದಲಿತರ ಪರ ಇದ್ದೀವಿ ಅಂತ ಹೇಳುವಂಥ ಸಮಾಜವಾದಿ ನಾಯಕರು ಸಿದ್ದರಾಮಯ್ಯನವರು ಅದು ಸಮಗ್ರವಾಗಿ ಜನರ ಅಭಿವೃದ್ಧಿಗೆ ಯಾಕೆ ಕಾರ್ಯಕ್ರಮ ರೂಪಿಸೋಕೆ ಆಗ್ತಾ ಇಲ್ಲ? ಹೌದು, ಸಾಲದಲ್ಲಿ ನೀವು ಬಜೆಟ್ ಮಂಡನೆ ಮಾಡಿದ್ದೀರಿ, ಕೊರತೆ ಬಜೆಟ್. ಆದರೆ ನೀವು ಅಭಿವೃದ್ಧಿ ಮಾಡುವಾಗ ಅವರಿಗೆ ಆದ್ಯತೆ ಕೊಡಬೇಕಲ್ಲ. ಅದು ಕೂಡ ಸಾಲದಲ್ಲೇ ನೀವು ಬಜೆಟ್ ಮಂಡನೆ ಮಾಡಿರೋದ್ರಿಂದ ಅದನ್ನು ಆದ್ಯತೆಯಾಗಿ ಯಾಕೆ ಪರಿಗಣಿಸಲಿಲ್ಲ? ಮತ್ತು ಯುವಜನರು ಪರಿಸ್ಥಿತಿ ಏನಾಗಿದೆ? ಉದ್ಯೋಗ ಇಲ್ಲ, ಅಡ್ಡದಾರಿ ಹಿಡಿತಾ ಇದ್ದಾರೆ, ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ, ದುಶ್ಚಟಗಳಿಗೆ ದಾಸರಾಗ್ತಿದ್ದಾರೆ. ಇಂಥದನ್ನೆಲ್ಲ ಕಡಿವಾಣ ಹಾಕಲಿಕ್ಕೆ ಯಾಕೆ ಸರ್ಕಾರಕ್ಕೆ ಆಗ್ತಾ ಇದೆ? ಉದ್ಯೋಗ ಸೃಷ್ಟಿಗೆ ಏನು ಕಾರ್ಯಕ್ರಮ? ನಮ್ಮದೇ ಮಂಡ್ಯ ಜಿಲ್ಲೆಗೆ ಮೈಶುಗರ್ ಆಧುನೀಕರಣ ಮಾಡ್ತೀವಿ, ಬಾಯ್ಲರ್ ಹೌಸ್ ಮಾಡ್ತೀವಿ ಅಂತ ಹೇಳಿದ್ರಿ. ಏನು ಮಾಡಿದ್ರಿ? ಬಜೆಟಲ್ಲಿ ಎಲ್ಲಿದೆ ಘೋಷಣೆ? ಸೊ ಇದು ಒಂದು ರೀತಿಯ ನೆಪ ಮಾತ್ರಕ್ಕೆ, ಏನೋ ಒಂದಷ್ಟು ತೃಪ್ತಿಪಡಿಸಲಿಕ್ಕೆ ಒಂದು ಬಜೆಟ್ ಆಗಿ ಬಂದರೆ ಸಾಲದು.
ಅದು ಸಮಗ್ರ ಕಣ್ಣೋಟ ಇರಬೇಕಾಗಿತ್ತು. ಅದಿಲ್ಲ. ಮುಂದೆ ಆದರೂ ಆ ರೀತಿಯಲ್ಲಿ ಸಮಗ್ರ ಕಣ್ಣೋಟದ ಬಜೆಟ್ ಬರಲಿ ಅಂತೇಳಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ ಮುನ್ನೂರು ಹದಿನೇಳು ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆಯ ವತಿಯಿಂದ ಸಾಧಕರಿಗೆ ಸನ್ಮಾನ ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ಉಪನ್ಯಾಸ ಕಾರ್ಯಕ್ರಮ ಮಂಡ್ಯ ನಗರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ಸರ್ಕಾರಿ ITI ಕಾಲೇಜಿನ ಪ್ರಾಂಚಾರ್ಯರಾದ ನಾಗಾನಂದ್ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಲಯನ್ಸ್ ಸಂಸ್ಥೆಯಂತಹ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ. ಕೇವಲ ಪಠ್ಯಪುಸ್ತಕದ ಶಿಕ್ಷಣವಷ್ಟೇ ಸಾಲದು, ವಿದ್ಯಾರ್ಥಿಗಳು ಹೊರಜಗತ್ತಿನ ಜ್ಞಾನ ಮತ್ತು ವ್ಯಕ್ತಿತ್ವ ವಿಕಸನವನ್ನು ಮೈಗೂಡಿಸಿಕೊಳ್ಳಬೇಕು. ಸಮಾಜದ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದವರನ್ನು ನಿಮ್ಮ ಮುಂದೆ ಸನ್ಮಾನಿಸುತ್ತಿರುವುದು ಒಳ್ಳೆಯ ವಿಚಾರ ಅಂತ ಅವರು ಹೇಳಿದರು. ಸನ್ಮಾನ ಯಾರಿಗಾದರೆ ಯಾವ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತವಾಗಿ ಒಂದು ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಕರೆದು ಅವರಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸುತ್ತದೆ. ಮತ್ತೊಂದೇನಂತಂದರೆ ವಿಕಾಸನ ವ್ಯಕ್ತಿತ್ವ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಕ್ಕಂಥದ್ದು. ಸೊ ಎರಡು ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ತಂದುಕೊಂಡಿದ್ದಾರೆ. ಇದೆಲ್ಲಕ್ಕಿಂತ ಹೇಳಬೇಕಂತಂದರೆ ಈ ಲಯನ್ಸ್ ಸಂಸ್ಥೆಯಿಂದ ನಾನು ತಿಳ್ಕೊಂಡಿರೋ ಪ್ರಕಾರ ಇದು ಎಲ್ಲರೂ ಕೂಡ ಯಾರ್ಯಾರು ಸದಸ್ಯರಾಗ್ತಾರೆ ಅವರಿಗೆ ಲಯನ್ ಅಂತ ಅವರಿಗೆ ಹೆಸರು ಕೊಡ್ತಾರೆ. ಮತ್ತು ಅವರೇ ತಮ್ಮ ಕೈಯಿಂದ ದುಡ್ಡುಗಳನ್ನ ಹಾಕೊಳ್ತಾರೆ. ಕೈಯಿಂದ ದುಡ್ಡುಗಳನ್ನ ಹಾಕೊಂಡು ಒಂದು ಸಂಘಟನೆಯನ್ನು ಮಾಡಿ ತಮ್ಮ ಸಂಘಟನೆಯ ಮೂಲಕ ಸಮಾಜ ಸೇವೆಗಳನ್ನು ಅವರು ಮಾಡ್ತಕ್ಕಂಥದ್ದನ್ನು ನಾವು ಎದ್ದು ಕಾಣ್ತೀವಿ. ಅವ್ರೇನಂದರೆ ಈ ರಾಜಕೀಯವಾಗಿ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳಿದಾಗಲೇ ಕೃಷ್ಣ ಸಾಹೇಬರು ತಮ್ಮ ಮಾತಿನಲ್ಲಿ ಸ್ಪಷ್ಟವಾಗಿ ಹೇಳಿದರು. ನಾವು ರಾಜಕಾರಣಿಗಳು ರಾಜಕೀಯ ಅದನ್ನು ನಾವು ಮಾಡಲಿಕ್ಕೆ ಹೋಗಲ್ಲ. ನಾವೇನಿದ್ರು ಸಮಾಜ ಸೇವೆಗಳನ್ನು ಮಾತ್ರ ನಾವು ತೊಡಗಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಅವರು. ವ್ಯಕ್ತಿತ್ವ ವಿಕಸನ ಕುರಿತು ಉಪನ್ಯಾಸ ನೀಡಿದ ಕನ್ನಡ ಮತ್ತು ಸಂಸ್ಕೃತಿ ಜಿಲ್ಲಾಧ್ಯಕ್ಷರಾದ ಲಯನ್ ಡಾಕ್ಟರ್ ಕೃಷ್ಣೇಗೌಡ, ಲಯನ್ ಸಂಸ್ಥೆಯು ಕೇವಲ ಒಂದು ಸಂಘಟನೆಯಲ್ಲ, ಇದೊಂದು ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸ್ಪಂದಿಸುವ ಸೇವಾವಾದಿಕೆಯಾಗಿದೆ ಅಂತ ಹೇಳಿದರು. ನಾವು ಇವತ್ತು ಸಾಹಿತ್ಯವನ್ನ ದೂರ ಇಡ್ತಾರೆ. ಸರ್ ಹೇಳಿದ್ರು, ಏನಂತ ಹೇಳಿದ್ರು, ITನಲ್ಲಿ ಓದಂತ ವಿದ್ಯಾರ್ಥಿಗಳಿಗೆ ಇವತ್ತು ಲಕ್ಷ ಸಂಬಳ ಬರುತ್ತೆ, ಉದ್ಯೋಗ ಸಿಗುತ್ತೆ. ಆದ್ರೆ ಅದ್ರ ಮುಂದೆ ಇನ್ನೊಂದಿದೆಯಲ್ಲ, ಬದುಕಟ್ಟುಗಳದಿದೆಯಲ್ಲ, ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನ ಕಲಿಬೇಕಂದ್ರೆ ಸಾಹಿತ್ಯವನ್ನು ಓದಬೇಕು. ಇಂಥ ಕಾರ್ಯಕ್ರಮದಲ್ಲಿ ಉಳಿಬೇಕಾಗ್ತದೆ. ಯಾಕಂದ್ರೆ ಒಬ್ಬ ಕೂಲಿ ಕಾರ್ಮಿಕರು ಕೂಡ ಬದುಕನ್ನ ಕಟ್ಕೊಳ್ತಾರೆ, ಊಟವನ್ನ ಮಾಡ್ತಾರೆ. ಒಬ್ಬ ಲಕ್ಷ ಬಿಲಿಯನ್ ಗಟ್ಟಲೆ ಇರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಬದುಕನ್ನ ಕಟ್ಕೊಳ್ತಾರೆ. ಆದ್ರೆ ಸಮಾಜದಲ್ಲಿ ಹೇಗ್ ಬದುಕಬೇಕು, ಕುಟುಂಬದಲ್ಲಿ ಹೇಗ್ ಬದುಕಬೇಕು ಅಂತಕ್ಕಂಥದ್ದನ್ನ ಕಲ್ಸ್ಕೊಡ್ತಕ್ಕಂಥದ್ದು ನಮ್ಮ ಸಾಹಿತ್ಯ. ಇಂಥ ಕಾರ್ಯಕ್ರಮಗಳು ಇದನ್ನ ಕಲಿಬೇಕಾಗ್ತದೆ. ದೂರದಿಂದ ಬಂದು ಒಬ್ಬ ಡಾಕ್ಟರ್ ಸೂಸೈಡ್ ಮಾಡ್ಕೊಳ್ತಾನೆ ಅಂದ್ರೆ, ಒಬ್ಬ 100,000 ಕೋಟಿ 1,000 ಕೋಟಿ ಇರ್ತಕ್ಕಂಥವ್ರು ತಾನೇ ಶೂಟ್ ಮಾಡ್ಕೊಳ್ತಾನೆ ಅಂದ್ರೆ, ನಾವು ಬದುಕನ್ನ ಹೇಗ್ ಕಟ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳ, ಇಂಥ ಸಾಧಕರ ಸನ್ಮಾನ ಔಚಿತ್ಯ ಅಂತಕ್ಕಂಥ ಭಾವನೆ. ಎರಡನೇ ಉಪಜಿಲ್ಲಾ ರಾಜ್ಯಪಾಲರಾದ ಲಯನ್ ಟಿ ನಾರಾಯಣಸ್ವಾಮಿ ಮಾತನಾಡಿ, ಲಯನ್ ಸಂಸ್ಥೆಯು ಜಗತ್ತಿನಾದ್ಯಂತ ಮಾನವೀಯ ಸೇವೆಯ ಮೂಲಕ ಗುರುತಿಸಿಕೊಂಡಿದೆ ಮತ್ತು ಪ್ರತಿಯೊಬ್ಬ ಸದಸ್ಯನು ಸಮಾಜದ ಏಳಿಗೆಗಾಗಿ ಶ್ರಮಿಸಬೇಕು ಎಂಬುದಾಗಿ ತಿಳಿಸಿದರು. ಮಾಡುವಂಥ ವ್ಯಕ್ತಿ ಯಾರು ಬೇಕಾದರೂ ಲಯನ್ಸ್ ಸೇರ್ಬೋದು. ದಾನಿ ಇರಬೇಕಷ್ಟೇ, ದುಡ್ಡಿದ್ದವರೆಲ್ಲ ದಾನ ಮಾಡೋದಿಲ್ಲ. ಇದೊಂದು ಜ್ಞಾಪಕ ಇರಿ. ಯಾಕೆಂದರೆ ಎಲ್ಲರೂ ಸೇವೆ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಇದೊಂದು ಕಮಿಟ್ಮೆಂಟು ನಮ್ಮದು, ನಿಸ್ವಾರ್ಥದಿಂದ ಮಾಡ್ಕೊಳ್ಳುವಂಥ ಸೇವೆ. ಯಾರು ಮಕ್ಕಳು ಬೇಕಾದ್ರೂ ಲಯನಿಸಮ್ಗೆ ಸೇರ್ಕೋಬೋದು, ಯಾರು ಬೇಕಾದ್ರೂ ಸೇವೆ ಮಾಡುವಂಥ ಕಮಿಟ್ಮೆಂಟ್ ಇರೋರು ಯಾರು ಬೇಕಾದ್ರೂ ಲಯನ್ಸ್ ಆಗ್ಬೋದು. ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ 2 ಸಂಸ್ಥೆಗಳಿವೆ ಅಲ್ಲ, ಸೇವಾ ಸಂಸ್ಥೆಗಳಲ್ಲಿ 2 ಸಂಸ್ಥೆಗಳಲ್ಲಿ ಲಯನ್ಸ್ ಸಂಸ್ಥೆ ಮತ್ತು ರೋಟರಿ ಸಂಸ್ಥೆ ಎರಡೂ ಕೂಡ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. ನಮ್ಮ ಲಯನ್ಸ್ ಸಂಸ್ಥೆ ಇವತ್ತು 108 ವರ್ಷಗಳನ್ನು ದಾಟಿ ಬಂದಿದೆ. ಮತ್ತು ಅದೇ ರೀತಿ 200ಕ್ಕೂ ಹೆಚ್ಚು ದೇಶಗಳಲ್ಲಿ ಸೇವೆಗಳನ್ನು ಮಾಡ್ತಾ ಇದೆ. ಮಂಡ್ಯ ಸಾಹಿತ್ಯ ಲಯನ್ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ ಚಂದ್ರಾಸ ಮಾತನಾಡಿ, ಯುವಜನತೆ ಈ ದೇಶದ ಶಕ್ತಿ, ನೀವೆಲ್ಲರೂ ಸೇರಿ ಸದೃಢ ದೇಶವನ್ನು ಕಟ್ಟಬೇಕು ಅಂತ ಹೇಳಿದರು. ಮತ್ತು ಸಾಧಕರಿಗೆ ಸನ್ಮಾನವನ್ನು ನಮ್ಮ ಕಾರ್ಯದಲ್ಲಿ ಇಟ್ಕೊಂಡಿದೆ. ಏಕೆಂದರೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡುವಂಥ ಎಲ್ಲ ವ್ಯಕ್ತಿಗಳಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಮಕ್ಕಳ ನೀವು ಈ ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ನಮ್ಮ ಶಾಲೆಗೆ, ನಮ್ಮ ಪ್ರಾಚಾರ್ಯರಿಗೆ ಮತ್ತು ಅಧ್ಯಾಪಕರೊಂದಕ್ಕೆ, ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ, ಒಳ್ಳೆಯ ವ್ಯಕ್ತಿಗಳಾಗಿ ಭವಿಷ್ಯವನ್ನು ರೂಪಿಸಬೇಕು. ನಾವು ಸೇವಾ ಕ್ಷೇತ್ರಕ್ಕೆ ಬರಬೇಕು ಮುಂದೆ ಅಂತ ಹೇಳ್ತಾ ನಮಗೆಲ್ಲ ಶುಭವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ರಾಘವೇಂದ್ರ, ಸಾಹಿತ್ಯ ಕ್ಷೇತ್ರದಲ್ಲಿ ದೈವಿಕ, ಶಿಕ್ಷಣದಲ್ಲಿ ಡಾಕ್ಟರ್ ರಾಗರತ್ನ,
ಕಲಿಯಲ್ಲಿ ಚೆನ್ನಪ್ಪ, ಪಶುವೈದ್ಯಕೀಯದಲ್ಲಿ ಮಾಧು, ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿರುವ ಬಣ್ಣಾರಿ ಶಂಕರ್ ಮತ್ತು ರಕ್ತದಾನಿ ಮಧುಚಂದ್ರ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಧ್ಯಮ ಮತ್ತು ಪ್ರಚಾರ ಜಿಲ್ಲಾಧ್ಯಕ್ಷರಾದ ಲಯನ್ ಕೃಷ್ಣ, ಲಯನ್ ಟಿ.ಪಿ. ರೇವಣ್ಣ, ಲಯನ್ ಸುಜಾತ ಕೃಷ್ಣ, ಲಯನ್ ಸುಭಾಷ್, ಲಯನ್ ಶಿವಲಿಂಗೇಗೌಡ, ಲಯನ್ ಉಮಾ ಸೇರಿದಂತೆ ಅನೇಕರಿದ್ದರು. ಮಳವಳ್ಳಿ ತಾಲೂಕಿನ ಮಾರೇಹಳ್ಳಿಯ 14 ಗುಂಟೆ ಸರ್ಕಾರಿ ಜಮೀನನ್ನು ಪುರಸಭೆ ಅಧಿಕಾರಿಗಳು ಅಕ್ರಮವಾಗಿ ಇಸ್ವತ್ತು ಮಾಡಿ ಅವ್ಯವಹಾರ ಎಸಗಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತರ ಕಲ್ಲೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮದ ಸರ್ವೆ ನಂಬರ್ನಲ್ಲಿ ಸ್ಥಳದಲ್ಲಿ ಸರ್ಕಾರಿ ಕೌರವಿದ್ದರೂ ಅಧಿಕಾರಿಗಳು 50-50 ಅನುಪಾತದಲ್ಲಿ ಇಸ್ವತ್ತು ಮಾಡಿ ಲಕ್ಷಾಂತರ ರೂಪಾಯಿ ಲಪಟಾಯಿಸಿದ್ದಾರೆ ಅಂತ ಹೇಳಿದರು. ಈ ಸುತ್ತು ಮಾಡಿಕೊಂಡವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಭೂಸ್ವಾಧೀನ ಮಾಡಿಕೊಂಡಿರುವುದಕ್ಕೆ ಅಧಿಕಾರಿಗಳಿಂದ ಲಕ್ಷಾಂತರ ಪರಿಹಾರ ಪಡೆದಿದ್ದಾರೆ. ಇದಕ್ಕೆ ಪುರಸಭೆ ಅಧಿಕಾರಿಗಳು ಮಾಡಿರುವ ಅವಾಂತರವೇ ಕಾರಣ ಅಂತ ಹೇಳಿದರು. ಮತ್ತೊಂದು ಪ್ರಕರಣದಲ್ಲಿ ಮಳವಳ್ಳಿ ಪಟ್ಟಣದ ವಾರ್ಡ್ ನಂಬರ್ ಸರ್ಕಾರಿ ಸ್ಥಳದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ದಾರೆ. ವಕೀಲರ ಕುಟುಂಬ ಅಕ್ರಮವಾಗಿ ಸೇರಿಕೊಂಡಿದ್ದು ಖಾಲಿ ನಿವೇಶನಕ್ಕೆ ಕ್ರಮ ಪಡೆದು ಆಕೆ ಹೊಂದಿರುವ ಸರ್ಕಾರಿ ಸ್ಥಳದಲ್ಲಿ ಮನೆ ನಿರ್ಮಿಸಿಕೊಂಡಿದ್ದಾರೆ ಅಂತ ಹೇಳಿದರು. ವಾರ್ಡ್ ನಂಬರ್ 11 ಮಾರೇಹಳ್ಳಿ ಸೇರಿದ ಜಮೀನು ಸರ್ವೆ ನಂಬರ್ಲಿ ಜಮೀನು ಇರುತ್ತೆ ನೋಡಿ ಸರ್, ತಮಗೆ ಕೊಟ್ಟಿದ್ದೀನಿ. 16 ಗುಂಟೆ ಸರ್ವೆ ನಂಬರ್, ಈಗಲೂ ಸರ್ವೆ ನಂಬರ್ಲಿದೆ. 2 ಗುಂಟೆ ಸರ್ಕಾರಿ ಖರಾಬಿದೆ. ಇದನ್ನು ಈಗಲೂ RTC ಓಡ್ತಾ ಇದೆ. ಇದನ್ನು ಪುರಸಭೆಯವರು 20-20 ಅನುಪಾತದಲ್ಲಿ ಖಾತೆ ಮಾಡಿಕೊಟ್ಟಿದ್ದಾರೆ ಅನಧಿಕೃತವಾಗಿ. 20-20 ಏನು ಅಂದರೆ 50-50 ಏನು ಅಂದರೆ ಸಬ್ ರಿಜಿಸ್ಟರ್ ರೈಟ್ ಏನಿದೆ ಅದು ಬಿಟ್ಟು ಈ ಭೂಸ್ವಾಧೀನಗೆ ನ್ಯಾಷನಲ್ ಹೈವೇಗೆ ಹೋಗಿದೆ, ಅದನ್ನು ಇವರು ಮಾಡಿಕೊಡೋದು, ಖಾತೆ ಮಾಡಿಕೊಡೋದು. ಅಲಿಲೇಷನ್ ಆಗದೆ ಇರೋದು ಜಮೀನು ಇದನ್ನು ಯಾರಿಗೆ ಇಲ್ಲಿ ಒಂದು 8 ಜನಕ್ಕೆ ಮಾಡಿದ್ದಾರೆ ಸರ್. 6ರಿಂದ 8 ಜನಕ್ಕೆ ಮಾಡಿದ್ದಾರೆ. ಒಂದೇ ಸರ್ವೆ ನಂಬರು. ಅದನ್ನು ನಾನು ದುಡ್ಡು ಪಡೆಯೋಕೆ ಹೋಗ್ತಾರೆ ಸರ್ ಅವರು ಎಲ್ಲಿ ಭೂ ಸ್ವಾಧೀನ ಇದರಲ್ಲಿ. ಇಲ್ಲ ಅದು ಹಂಗೆ ಇತ್ತು, ಹಿಂಗೆ ಇತ್ತು, ಆಗಿಂದ ಇತ್ತು, ಹಿಂದಿಂದಿತ್ತು ಅಂತ ಹೇಳ್ಕೊಂಬರ್ತಾನೆ ಇದ್ದಾರೆ. ಅದರಲ್ಲಿ ಹೆಂಗೇನೆಂದರೆ ಫಸ್ಟು ಈ ಡಾಕ್ಟರ್ ಸರಾನ್ ವಿನೀತಾರವರು 8,000 ಚಿಲ್ಲರೆ ಇದು ಮಾಡಿಸ್ಕೊಂಡವ್ರೆ, 7,000 ಚಿಲ್ಲರೆಗೆ ಚದರಡಿ. ಅದನ್ನು ಭೂ ಸ್ವಾಧೀನ ಕೊಟ್ಟು ಅದನ್ನು ದುಡ್ಡು ಪಡಿತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಪಡಿತಾರೆ. ಗೋಷ್ಠಿಯಲ್ಲಿ ನಾಗೇಶ್, ಶಿವಣ್ಣ, ಪುಟ್ಟರಾಜು ಇದ್ದರು. ಮದ್ದೂರಿನ ಅಭಿವೃದ್ಧಿ ಕಾಮಗಾರಿಗಳು ತಮ್ಮ ಕನಸಿನ ಕೂಸೆಂದು ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ ಹೇಳಿಕೊಂಡಿದ್ದು, ಈ ಸಂಬಂಧ ಬಹಿರಂಗ ಚರ್ಚೆಗೆ ಆಹ್ವಾನ ನೀಡಿದ್ದಾರೆ. ಅವರ ಸವಾಲು ಸ್ವೀಕರಿಸಿದ್ದೇವೆ. ಮಂಡ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಆವರಣದಲ್ಲಿ ಪತ್ರಕರ್ತರ ಸಮ್ಮುಖದಲ್ಲಿ ಚರ್ಚೆ ಮಾಡೋಣ ಎಂದು ಕಾಂಗ್ರೆಸ್ ಕಿಸಾನ್ ಮೋರ್ಚಾದ ಜಿಲ್ಲಾಧ್ಯಕ್ಷ ಮೋಹನ್ ಕುಮಾರ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿ.ಡಿ. ಗಂಗಾಧರ್ ಸವಾಲು ಹಾಕಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಇಬ್ಬರು ಮದ್ದೂರು ಶಾಸಕ ಕೆ. ಉದಯ್ ಅವರು ಮದ್ದೂರು ತಾಲೂಕಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ತಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆರಂಭಿಸಿದ್ದು, ಇನ್ನೂ ಕೂಡ ಕೋಟ್ಯಾಂತರ ರೂಪಾಯಿ ಅನುದಾನದ ಪ್ರಸ್ತಾವನೆ ಅನುಮೋದನೆ ಹಂತದಲ್ಲಿ ಅಂತ ಹೇಳಿದರು. 100 ಕೋಟಿ ವೆಚ್ಚದ ನಾಲೆ ಆಧುನೀಕರಣ ಹಾಗೂ ವಿದ್ಯುತ್ ವಿತರಣಾ ಕೇಂದ್ರದ ಕಾಮಗಾರಿಗಳು ನನ್ನದು ಎಂದು ಸಚಿವರು ಹೇಳಿದ್ದಾರೆ. ಈ ಸಂಬಂಧ ಉದಯ್ ಅವರು ಮಂಜೂರಾತಿ ಪತ್ರ ಪಡೆದಿದ್ದಾರೆ. ಈಗ ಯಾರಿಗೆ ನಾಚಿಕೆಯಾಗಬೇಕು ಅಂತ ಪ್ರಶ್ನೆ ಮಾಡಿದರು. KM ದೊಡ್ಡಿಯಿಂದ ಮದ್ದೂರು ನಗರಕ್ಕೆ ಕುಡಿಯುವ ನೀರನ್ನು ಒದಗಿಸುವ ಕಾಮಗಾರಿಗೆ ಅವರ ಅವಧಿಯಲ್ಲಿಯೇ ಸಾವಿರಾರು ಕೋಟಿ ಮಂಜೂರಾಗಿತ್ತು. ಅವರ ಅವಧಿಯಲ್ಲಿ ರಸ್ತೆ ಮೇಲೆ ಕಾಮಗಾರಿಯ ಪೈಪ್ ಹಾಕಿಸಿ 5 ಕೋಟಿ ರೂಪಾಯಿ ಗುತ್ತಿಗೆದಾರರ ಹೆಸರಿಗೆ ಬಿಲ್ ಮಾಡಿದ್ದಾರೆ. ಈಗ ಆ ಪೈಪ್ಗಳು ಕಳಪೆ ಎಂದು ವರದಿ ನೀಡಿದ್ದಾರೆ. ಈಗ 5 ಕೋಟಿ ರೂಪಾಯಿ ನಷ್ಟಕ್ಕೆ ಹೊಣೆ ಯಾರು ಅಂತ ಕೇಳಿದರು. ಸೂಳೆಕೆರೆ ಹೂಳೆತ್ತುವ ಕಾಮಗಾರಿಯ ಮಣ್ಣಿಗೆ ಹಲವಾರು ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅದನ್ನು ತೆರವುಗೊಳಿಸುವ ಸಲುವಾಗಿ ಸುತ್ತಮುತ್ತಲ ರೈತರು ತಮಗೆ ಬೇಕಾದ ಹಾಗೆ ಉಚಿತವಾಗಿ ಕೊಂಡೊಯ್ಯಲು ಅನುಮತಿ ನೀಡಲಾಗಿದೆ. ಅದನ್ನು ಸಾಗಿಸಲು ರೈತರು ವಾಹನ ವೆಚ್ಚ ಭರಿಸಿಕೊಳ್ಳುತ್ತಿದ್ದಾರೆ ಹೊರತು ಯಾರಿಗೂ ಮಾರಿಲ್ಲ ಅಂತ ಹೇಳಿದರು. ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡ್ತಾ ಮದ್ದೂರು ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ನಮ್ಮ ಮದ್ದೂರು ಕ್ಷೇತ್ರದ ಶಾಸಕರ ವಿರುದ್ಧವಾಗಿ ಬಹಿರಂಗ ಚರ್ಚೆಗೆ ಒಂದು ಆಹ್ವಾನವನ್ನು ನೀಡಿದ್ದಾರೆ ಹಾಗೂ ಸವಾಲನ್ನು ಹಾಕಿದ್ದಾರೆ. ವಿಧಾನಸೌಧದ ಮುಂದೆ ನಾವು ಚರ್ಚೆಗೆ ಸಿದ್ಧ ಹಾಗೂ ಮಾಧ್ಯಮದ ಮೂಲಕ ನಾವು ಚರ್ಚೆಗೆ ಸಿದ್ಧ ಅನ್ನೋ ಒಂದು ಮಾತನ್ನು ಅವರು ನಿಮ್ಮ ಮೂಲಕ ಸಾರ್ವಜನಿಕವಾಗಿ ಹೇಳಿದ್ದಾರೆ. ನಾವು ಕೂಡ ನಿಮ್ಮ ಮೂಲಕನೇ ಅವರಿಗೆ ಬಹಿರಂಗ ಚರ್ಚೆಗೆ ಹಾಗೂ ಬಹಿರಂಗ ಸವಾಲಿಗೆ ಸಿದ್ಧವಾಗಿ ನಾವು ಸ್ವೀಕಾರ ಮಾಡ್ತೀವಿ. ನೀವು ಕರೆದಂಥ ಸ್ಥಳದಲ್ಲಿ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ನಮ್ಮ ಶಾಸಕರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಚರ್ಚೆಗೆ ಬರ್ತೀವಿ ಅನ್ನೋ ಒಂದು ಸವಾಲನ್ನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ನಾವು ಸ್ವೀಕಾರ ಮಾಡಿ, ಅವರು ಏನು ನಮ್ಮ ಮದ್ದೂರು ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಶಾಸಕರ ವಿರುದ್ಧವಾಗಿ ಏನು ಪ್ರಸ್ತಾಪ ಮಾಡಿದ್ದಾರೆ, ಕೆಲವು ವಿಚಾರಗಳನ್ನ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡೋಕ್ಕೆ ಇಚ್ಛೆಪಡ್ತೀನಿ. 484 ಕೋಟಿ ನಾಲೆಗಳ ಅಭಿವೃದ್ಧಿಗೆ ನಾನು ಅನುದಾನವನ್ನು ತಂದಿದ್ದೀನಿ. 187 ಕೋಟಿಗೆ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ನಾನು ಅನುದಾನವನ್ನು ಮಂಜೂರು ಮಾಡಿಸ್ಕೊಂಬಂದಿದ್ದೇನೆ. ನಾನು ತಂದಿರುವಂಥ ಅನುದಾನವನ್ನು ತಮ್ಮದು ಅಂತ ಹೇಳ್ಕೊಳ್ಳೋಕ್ಕೆ ನಿಮಗೆ ನಾಚಿಕೆ ಆಗಿಲ್ವೇ ಅನ್ನೋ ಒಂದು ಪ್ರಶ್ನೆನ ನಿಮ್ಮ ಮೂಲಕ ಅವರು ಮುಂದೆ ಇಟ್ಟಿದ್ದಾರೆ. ಇವತ್ತೊಂದು ದಿವಸ ವಿದ್ಯುತ್ ವಿತರಣಾ ಕೇಂದ್ರದ ಮಂಜೂರಾತಿ ಆಗಿರೋದು ಜನವರಿ 2024 ಮಾತ್ರ.
ಆಗ 2023ರಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರಾಗಿ ಉದಯರವರು ಆಯ್ಕೆಯಾದ 1 ವರ್ಷದ ಅಂತರದಲ್ಲಿ ಅದು ಮಂಜೂರಾಗಿರೋದು. ತಮ್ಮಣ್ಣವರು ಅದು ಮಂಜೂರಾಗಿರೋದಕ್ಕೆ ನಿಮಗಾಗಲೇ ದಾಖಲೆಗಳನ್ನು ನೀಡಿದ್ದೀವಿ. ಇದು 2024ರಲ್ಲಿ ಮಂಜೂರಾಗಿರುವಂಥದ್ದು. ತಮ್ಮಣ್ಣನವರು ಸುಳ್ಳಿನ ಸರಮಾಲೆಯನ್ನು ಯಾಕೆ ಹೇಳಿದ್ರು, ಇದು ನಿಮ್ಮ ಮೂಲಕನೇ ಚರ್ಚೆ ಆಗಬೇಕಾಗಿದೆ. ಮತ್ತು 2021ರಲ್ಲಿ KM ದೊಡ್ಡಿ ಮದ್ದೂರು ಕುಡಿಯುವ ನೀರಿನ ಯೋಜನೆಗೆ 10 ಕೋಟಿ ಅವರ ಕಾಲದಲ್ಲೇ ಹಣ ಮಂಜೂರಾಗಿದೆ. ಏನು KM ದೊಡ್ಡಿಯಿಂದ ಮದ್ದೂರಿಗೆ ಪೈಪ್ಲೈನ್ ರೋಡ್ ಸೈಡಲ್ಲಿ ಗುಡ್ಡೆ ಬಿದ್ದಿದೆ. 2021ರಲ್ಲಿ ಪೈಪ್ ಹಾಕಿ 5 ಕೋಟಿ 50 ಲಕ್ಷ ರೂಪಾಯಿ ಸಪ್ಲೈ ಬಿಲ್ನ ಹಣ ಬಟವಾಡೆ ಆಗಿದೆ ಅವ್ರ ಕಾಲದಲ್ಲೇ. ಇವತ್ತವರೆಗೂ ಅವ್ರ ಪೀರಿಯಡಲ್ಲಿ ಪೈಪ್ಲೈನ್ ಕೆಲಸ ಮಾಡೇ ಇಲ್ಲ. ಇವತ್ತು ಆ ಪೈಪ್ಲೈನ್ ಒಂದು ಕ್ವಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬಾರದ ಕಳಪೆ ಕಾಮಗಾರಿ, ಕಳಪೆ ಪೈಪ್ಲೈನ್ ಅಂತ ಒಂದು ಇಲಾಖೆಯ ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಪೈಪ್ಲೈನ್ ಹಾಕ್ಸಿಲ್ಲ. ಆದರೆ ಶಾಸಕರನ್ನ ಅವ್ರು ಪ್ರಶ್ನೆ ಮಾಡ್ತಾರೆ, ಉದಯ್ ಅವ್ರನ್ನ, ನೀವು 10% 15% ಕಮಿಷನ್ನು ಕೇಳಿ ಆ ಕೆಲಸ ಮಾಡಿಸಿಲ್ಲ, ಕೇಳ್ತಾ ಇದ್ದೀರಿ ಅನ್ನೋ ಒಂದು ಆರೋಪವನ್ನು ಅವ್ರು ಮಾಡಿದ್ದಾರೆ. ತಮ್ಮಣ್ಣವರೇ 21ರಲ್ಲಿ ವರ್ಕ್ ಆರ್ಡ್ರ್ ಆಗಿ ನೀವು ಅವ್ರಿಗೆ ಸಪ್ಲೈ ಬಿಲ್ ಪೇಮೆಂಟ್ ಕೊಟ್ಟಿದ್ದೀರಲ್ಲ, ನಿಮ್ಮ ಪೀರಿಯಡ್ ಮುಗಿ 23 ಗಂಟೆ ನೀವು ಯಾಕೆ ಕೆಲಸ ಮಾಡಿಲ್ಲ, ಯಾಕೆ ಕೆಲಸ ಮಾಡಿಸಿಲ್ಲ? ಮತ್ತು ಕೆಲಸ ಆಗದೇ 5.5 ಕೋಟಿ ಹೆಂಗೆ ಹಣ ಬಿಡುಗಡೆ ಮಾಡಿದ್ರಿ, ಇದಕ್ಕೆ ಉತ್ತರ ಕೊಡಿ. ಯಾರಪ್ಪನ ಮನೆ ಹಣ ಇದು? ತಮ್ಮಣ್ಣವರು ಉತ್ತರ ಕೊಡಬೇಕಾಗಿದೆ. ಇದಲ್ಲದೆ 5.50 55 ಕೋಟಿ 35 ಲಕ್ಷ ಪೇಮೆಂಟ್ ಆಗೋಗಿದೆ. 5 ಕಾಮಗಾರಿ ಪ್ರಾರಂಭ ಆಗೋಕೆ ಮುಂಚೆ ಪೇಮೆಂಟ್ ತಗೊಂಡು ಸಪ್ಲೈ ಬಿಲ್ ಕಾಂಟ್ರಾಕ್ಟ್ ಇವರು ಜೊತೆ ಆಗ್ಬಿಟ್ಟು ಕುಡಿಯುವ ನೀರು ಪೈಪ್ ಇದೆ. ಒಂದು ನಿಮಿಷ, ಚಿಕ್ಕರಸಿಕೆರೆ ಭಾಗದಲ್ಲಿ ಮಾದರಿ ಕೃಷಿ ಯೋಜನೆಯನ್ನು ಮಾಡ್ತೀವಿ ಅಂದ್ಬಿಟ್ಟು 14 ಕೋಟಿ ಖರ್ಚು ಮಾಡವ್ರೆ. ಆ ಕಬ್ಬಾರೆ ಏತ ನೀರಾವರಿ ಯೋಜನೆಯಲ್ಲಿ ಈಗ 3 ಕೋಟಿ ಮಾತ್ರ ವರ್ಕ್ ಆಗೈತೆ. ಇನ್ನು 11 ಕೋಟಿ ಏನಾಯಿತು? ಮಾಧ್ಯಮದವ್ರ ಎದುರಿಗೆ ಸವಾಲು, ಅವರು ಚರ್ಚೆಗೆ ಬರಲಿ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಮೈಸೂರು ಕೂಡ ಗಂಗಾಧರ್ ಕೂಡ ಈ ಬಗ್ಗೆ ಮಾತನಾಡಿದರು. JDS ಜಿಲ್ಲಾಧ್ಯಕ್ಷ ರಮೇಶ್ ಅವರು ಶಾಸಕ ಉದಯ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಸಂವಿಧಾನಕ್ಕೆ ಹುದ್ದೆಯಲ್ಲಿರುವ ಅವರ ಬಗ್ಗೆ ಮಾತನಾಡುವುದು ಸರಿಯಲ್ಲ ಅಂತ ಎಚ್ಚರಿಕೆ ನೀಡಿದರು. ನಮ್ಮ ಸ್ಪಷ್ಟನೆ ಏನು ಆಗ್ರಹ ಪಡಿಸ್ತಾ ಇದ್ದೀವಿ ನಾವು ಅಂದರೆ, ಅವ್ರ ಬಹಿರಂಗ ಸವಾಲು ಅಂದ್ರೆ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ವಿಧಾನಸೌಧಕ್ಕೆ ಬೇಡಿ, ಮಂಡ್ಯ ಜಿಲ್ಲೆಯಲ್ಲೇ ನಡೀಲಿ, ಇಲ್ಲೇ ನಡೀಲಿ. ಅದಕ್ಕಿಂತ ಮುಖ್ಯವಾಗಿ ಅವ್ರ ತನಿಖೆಗೆ ಆಗ್ರಹಿಸೋರಲ್ಲ, ಖಡಾಖಂಡಿತವಾಗಿ ನಾನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಈ ರೀತಿಯ ಅವ್ಯವಹಾರಗಳಿಗೆ ಖಡಾಖಂಡಿತವಾಗೂ ನಮ್ಮ ಶಾಸಕರ ಮೂಲಕ ತನಿಖೆ ಮಾಡಿಸ್ತೀವಿ. ಗೋಷ್ಠಿಯಲ್ಲಿ ಚಿದಂಬರ್, ಹರೀಶ್, ಚೆಲುವರಾಜು, ರಾಮಕೃಷ್ಣ ಇದ್ದರು. ಮಂಡ್ಯ ತಾಲೂಕಿನ ದುದ್ದ ಹೋಬಳಿಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜಿ ಮಲ್ಲಿಗೆರೆ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 7.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿ ಮಲ್ಲಿಗೆರೆಯಿಂದ ಅನುಕುಪ್ಪೆ ಸಂಪರ್ಕ ಕಲ್ಪಿಸುವ ಲೋಕಪಾವನಿ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ, ಜಿ ಮಲ್ಲಿಗೆರೆಯಿಂದ ಹೊನ್ನೆಮಡುಗೆ ಹೋಗುವ ಬಳಿ ಲೋಕಪಾವನಿ ನದಿಗೆ ಅಡ್ಡಲಾಗಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಜಿ ಮಲ್ಲಿಗೆರೆ ಗ್ರಾಮದ ಬಳಿ ಹರಿಯುವ ಹಳ್ಳಕ್ಕೆ 2 ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೇಮಾವತಿ ಇಲಾಖೆ ಇಂಜಿನಿಯರ್ ವಿಭಾಗದ ವತಿಯಿಂದ ಕೆರೆ ಹೂಳೆತ್ತುವ ಅಭಿವೃದ್ಧಿ ಕಾಮಗಾರಿಗೂ ಚಾಲನೆ ನೀಡಲಾಗುವುದು ಎಂದು ಹೇಳಿದರು. ಇನ್ನು ಹಲವಾರು ಕಾಮಗಾರಿಗಳನ್ನು ನಾವು ಇಲ್ಲಿ ಚಾಲನೆ ಕೊಡೋಕ್ಕೆ ಹೇಮಾವತಿ ಎಷ್ಟು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಮಾಡೋಕ್ಕೆ ಅದನ್ನು ಚಾಲನೆ ಕೊಡ್ತೀವಿ. ಅದರ ಜೊತೆಗೆ ಇನ್ನು ರಸ್ತೆ ಕಾಮಗಾರಿಗಳನ್ನೆಲ್ಲನೂ ಈ ಪಂಚಾಯತಿ ವ್ಯಾಪ್ತಿಯಾಗಿ ಬರೋಂಥ ಸುಮಾರು ರಸ್ತೆಗಳನ್ನು ನನಗೆ ಯಾವಾಗಲೂ ಇಲ್ಲಿ ಬಂದಾಗ ನಿಮ್ಮ ಪಂಚಾಯತಿ, ಬಲ್ಗಟ್ಟ ಪಂಚಾಯತಿ ಎರಡರ ಮೇಲೆ ಅಕ್ಕಪಕ್ಕ ಇದ್ದೀರಿ, ಇವೆರಡು ಪಂಚಾಯತಿ ಅತಿ ಹಿಂದೆ ಉಳಿದಿರೋದಂತ ನಮಗೆ ಗಮನದಲ್ಲಿದೆ. ಅದಕ್ಕೆ ಏನೇನು ಮಾಡಬೇಕು, ಈಗ ಬಲ್ಗಟ್ಟ ಒಂದು ಸತಿ ಮುಗಿಸಿದ್ದೀವಿ, ಈಗ ನೆಕ್ಸ್ಟು ಜಿ ಮಲ್ಲಿಗೆರೆ ಪಂಚಾಯತಿ ತಗೊಂಡು ಬರೀ ರಸ್ತೆ ಒಂದೇ ಅಲ್ಲ, ಮತ್ತು ಆರ್ಥಿಕವಾಗಿ ನಿಮ್ಮನ್ನೆಲ್ಲ ಮೇಲಕ್ಕೆತ್ತಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸೋಕ್ಕೆ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ನಿಮ್ಮ ಎಲ್ಲರ ಸಹಕಾರ ಇರಲಿ, ಅದ್ರ ಜೊತೆಗೆ ಈ ಒಂದು ಕಾಮಗಾರಿ ಸುಸಲಿತವಾಗಿ ನಡೀಲಿ. ಮತ್ತು ನನಗಿಲ್ಲಿ ಬಂದು ನಿಮ್ಮ ಜೊತೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮಗೆ
ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೀರಪ್ಪ, ಪುಟ್ಟರಾಜು, ಶಿವಕುಮಾರ್, ಆತ್ಮಾನಂದ, ರಾಮೇಗೌಡ, ರಮೇಶ್, ಪರಮೇಶ್, ದೊರೆಸ್ವಾಮಿ ಇತರರು ಭಾಗವಹಿಸಿದ್ರು. ಕಾಂಗ್ರೆಸ್ ಸರ್ಕಾರ ಕಳೆದ ಹಲವಾರು ವರ್ಷಗಳಿಂದ SC/ST TSP ಅನುದಾನದ ಸಾವಿರಾರು ಕೋಟಿ ರೂಪಾಯಿ ದುರುಪಯೋಗಪಡಿಸಿಕೊಂಡಿದ್ದು, ಇದೀಗ ಮತ್ತೊಂದು ಬಜೆಟ್ ಮೂಲಕ 15,000 ಕೋಟಿ ರೂಪಾಯಿಗಳನ್ನು ಕಬಳಿಸಲು ಸಜ್ಜಾಗಿದ್ದಾರೆ ಎಂದು ಬಿಜೆಪಿ SC ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಪರಮಾನಂದ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, SC/ST TSP ಕಾಯ್ದೆಯ ಮೂಲಕ SC/ST ಸಮುದಾಯಗಳಿಗೆ ಸವಲತ್ತುಗಳನ್ನು ಒದಗಿಸಲು ರಾಜ್ಯದ ಬಜೆಟ್ ಅನುದಾನದಲ್ಲಿ ಪ್ರತಿ ಇಲಾಖೆಯು ಹಣ ನೀಡಲು ಉಪಯೋಜನೆ ರೂಪಿಸಬೇಕು. ಆದರೆ ರಾಜ್ಯ ಸರ್ಕಾರ ಯೋಜನೆಯಲ್ಲಿ ದಲಿತರ ಮೀಸಲು ನಿಧಿಗೆ ಕನ್ನ ಹಾಕುತ್ತಿದೆ ಅಂತ ಹೇಳಿದರು. ಈ ರೀತಿಯಾಗಿ SC/ST TSP ಕಾಯ್ದೆಯ ಅನುದಾನವನ್ನು ಅನ್ಯ ಯೋಜನೆಗಳಿಗೆ ಬಳಸುವ ಅಡಿಯಲ್ಲಿ ಇದನ್ನು ಸಿದ್ದರಾಮಯ್ಯ ಹಿಂದೆಯೇ ಜಾರಿಗೊಳಿಸಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ದಲಿತರ, ಆದಿವಾಸಿಗಳ ಸಬಲೀಕರಣ, ದಲಿತ ಕೇರಿ ಕಾಲೋನಿಯ ಆಡಿಗಳ ಮೂಲಭೂತ ಸೌಲಭ್ಯ, ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು, ವಸತಿ ಸೌಲಭ್ಯಕ್ಕೆ ಒತ್ತು ನೀಡಿದೆ ಗ್ಯಾರಂಟಿ ಯೋಜನೆಗಳಿಗೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ದೂರಿದರು. ಕಾಂಗ್ರೆಸ್ ಸರ್ಕಾರ ಈ ಬಾರಿ SC/ST TSP ಹಣಕ್ಕೆ ಕೈ ಹಾಕುವುದಿಲ್ಲ ಎಂದು ಮೊದಲೇ ಘೋಷಿಸಬೇಕು. ಕಳೆದ ಹಲವಾರು ವರ್ಷಗಳಿಂದ ದುರ್ಬಳಕೆಯಾದ ಸಾವಿರಾರು ಕೋಟಿ ರೂಪಾಯಿ ಹಣ ವಾಪಸ್ ಕೊಡಬೇಕು ಅಂತ ಅವರು ಒತ್ತಾಯಿಸಿದರು. ದಲಿತ ಕೂಡ ಅಭಿವೃದ್ಧಿಯಾದ ಉದ್ಧಾರ ಆದಂಥ ಉದಾಹರಣೆ ಈ 3 ವರ್ಷದಲ್ಲಿ ಇಲ್ಲ. ಕಳೆದ 3 ವರ್ಷದಲ್ಲಿ ಸುಮಾರು 39,000 ಕೋಟಿ ಹಣನ ಇದೇ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಆದರೆ ಅದರಿಂದ ಯಾವುದೇ ದಲಿತ ಸಮುದಾಯ ಅಭಿವೃದ್ಧಿಯಾದ ಉದಾಹರಣೆಗಳು ಆಗಿಲ್ಲ. ಆ್ಯಕ್ಚುಲಿ ಈ SCP TSP ಹಣ ಇದೆಯಲ್ಲ, ಅದು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಳ್ಳುವಂಥದ್ದು ಇಲ್ಲ. ಯಾಕಂದರೆ SCP TSPಯ ಹಣದ ಒಂದು ಕಾನ್ಸೆಪ್ಟೇ ದಲಿತ ವೈಯಕ್ತಿಕವಾಗಿ ಉದ್ಧಾರ ಮಾಡುವಂಥ ಅಥವಾ ಆ ದಲಿತ ಕೇರಿಗಳೇನಿದೆ ಅದನ್ನು ಅಭಿವೃದ್ಧಿಪಡಿಸುವಂಥ ಯೋಜನೆಗೆ ಬಳಸ್ಕೊಳ್ಳುವಂಥ ಒಂದು ಯೋಜನೆ ಅದು SCP TSPದು. ಅದರಲ್ಲಿ ನೀವು ಕಂಡಂಗೆ ಹಗರಣಗಳು ಆಗಿದೆ. ಸನ್ಮಾನ್ಯ ನಾಗೇಂದ್ರ ಅವರು ಕೂಡ ಸಚಿವರಾಗಿದ್ದವರು ಕೂಡ ಅದಕ್ಕಾಗಿ ಜೈಲಿಗೆ ಹೋಗಿದ್ದು ಕೂಡ ಬಂದಿದ್ದಾರೆ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ. ಸೊ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ 8 ನಿಗಮಗಳಿವೆ. ಆ 8 ನಿಗಮಗಳು ಕೂಡ 1 ರೂಪಾಯಿ ಕೂಡ ಈಗ ಅದರಲ್ಲಿಲ್ಲ. ತುಂಬ ಸಲ ಅವರು ಆ ಕ್ಯಾಟಲಾಗ್ ಪ್ರಿಂಟ್ ಮಾಡಿಸ್ತಾರಲ್ಲ, ಆ ಪ್ರಿಂಟ್ ಮಾಡಿಸೋ ಹಣನೂ ಕೂಡ ಇಲ್ಲ ಅಂತ ನಾವು ಯಾವುದೋ ಒಂದು ಯೋಜನೆ ಬಗ್ಗೆ ಕೇಳಕ್ಕೆ ಹೋದಾಗ ನಮ್ಮ ಕೈಗೆ ಒಬ್ಬ ಅಧಿಕಾರಿ ಆ ಕ್ಯಾಟಲಾಗ್ ಕೊಟ್ಬಿಟ್ಟು, ಸರ್ ಇದಕ್ಕೆ ಜೆರಾಕ್ಸ್ ಮಾಡಿಸ್ಬಿಟ್ಟು ನಮ್ಗೆ ವಾಪಸ್ ತಂದು ಕೊಡಿ, ಯಾಕಂದರೆ ಈ ಸಲ ಅದನ್ನು ಪ್ರಿಂಟ್ ಹಾಕ್ಸಿಲ್ಲ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅದು ದರಿದ್ರತೆಗೆ ತಳ್ಳಿಬಿಟ್ಟಿದ್ದಾರೆ ಅದನ್ನು, ಅಭಿವೃದ್ಧಿ ನಿಗಮಗಳನ್ನ. ಏನೆಲ್ಲ ಅಭಿವೃದ್ಧಿ ಮಾಡಬೇಕಾಗಿತ್ತು ಅದನ್ನು ಮಾಡ್ದೇ ಆ ರೀತಿ ಅವರು ಇದು ಮಾಡಿದ್ದಾರೆ. ಇದರಲ್ಲಿ ಯೋಜನೆಗಳಿವೆ: ಗಂಗಾ ಕಲ್ಯಾಣ ಯೋಜನೆ, ಐರಾವತ ವಾಹನ ಯೋಜನೆ, ಭೂ ಒಡೆತನ ಯೋಜನೆ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಪು, ವಿದೇಶಗಳಲ್ಲಿ ಉನ್ನತ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇದರಿಂದ ಪ್ರಬುದ್ಧ ಯೋಜನೆ ಅಂತ ಹಣ ಕೊಡೋ ಒಂದು ಇದಿತ್ತು, ಅದು ಕೂಡ ಇಲ್ಲ. ವಸತಿ ಶಾಲೆಗಳಿಗೆ ಸರಿಯಾದ ರೀತಿ ಕಟ್ಟಡದ ವ್ಯವಸ್ಥೆನೂ ಇಲ್ಲ, ಅದಕ್ಕೆ ಸರಿಯಾದ ರೀತಿ ಊಟದ ವ್ಯವಸ್ಥೆನೂ ಇಲ್ಲ. ಹಾಸ್ಟೆಲ್ ಕಟ್ಟಡಗಳು ಕೂಡ ಇಲ್ಲ, ಊಟದ ವ್ಯವಸ್ಥೆನೂ ಕೂಡ ಇಲ್ಲ. ಇವೆಲ್ಲವೂ ಕೂಡ ಮಾಡಬೇಕಾಗಿದ್ದು ಈ SCP TSP ಹಣದಿಂದಲೇ. ಆದರೆ ಅದನ್ನು ಇವರು ಮಾಡ್ತಾ ಇಲ್ಲ. ಗೋಷ್ಠಿಯಲ್ಲಿ ಶಂಕರ್, ವೆಂಕಟೇಶ್, ಧರಣೇಂದ್ರ, ಹರೀಶ್, ಅನಿಲ್ ಕುಮಾರ್ ಇದ್ದರು. ವ್ಯಕ್ತಿಯು ತನ್ನ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ತುಂಬಿಕೊಂಡು ಹೊಳೆಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಮಾಡಿರುವ ಪಾಪಗಳು ಕಳೆಯುವುದಿಲ್ಲ ಎಂಬುವ ಅದೆಷ್ಟೋ ಮಾತುಗಳನ್ನು ನಮ್ಮ ಪೂರ್ವಿಕರು ಜನಪದ ಮೂಲಕವೇ ತಿಳಿಸಿ ಹೋಗಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಸಾಗಬೇಕು ಎಂದು ಕರ್ನಾಟಕ ರಾಜ್ಯ ಕಲಾವಿದರ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಸಂಪನಹಳ್ಳಿ ರಾಜು ತಿಳಿಸಿದರು. ಸಂತೆಕಸಲಗೆರೆ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಶಿವಗಂಗಾ ಸಾಂಸ್ಕೃತಿಕ ಯುವಕ ಸಂಘ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಯುವ ಪರಿಷತ್, ಸರ್ಕಾರಿ ಪ್ರೌಢಶಾಲೆ ಸಂತೆಕಸಲಗೆರೆ ವತಿಯಿಂದ ನಡೆದ ಯುವ ಮನಸ್ಸುಗಳಿಗೆ ಜನಪದ ಸ್ಮೃತಿ ಕಾರ್ಯಕ್ರಮವನ್ನು ನಗಾರಿ ಬಾರಿಸುವ ಮೂಲಕ ಅವರು ಉದ್ಘಾಟಿಸಿದರು. ಜನಪದವನ್ನು ಉಳಿಸಿಕೊಂಡು ಹೋಗುವುದು ಎಲ್ಲರ ಕರ್ತವ್ಯವಾಗಬೇಕು. ಜನಪದವೇ ಹೀಗೆ ದೇವರ ಮೇಲೆ ಪದಗಳನ್ನು ಕಟ್ಟಿ ಹಳ್ಳಿಗರು ಹಾಡಿರುವುದು ನಿಜಕ್ಕೂ ಪ್ರೇರಣೀಯವಾದುದು. PhD ವಿದ್ಯಾರ್ಥಿಗಳು ಜನಪದ ವಿಷಯವನ್ನೇ ಮಂಡಿಸಿ ಡಾಕ್ಟರೇಟ್ ತೆಗೆದುಕೊಂಡಿರುವುದು ನಮ್ಮ ಮುಂದೆ ಸಿಗುತ್ತದೆ. ಇಲ್ಲಿ 3-4 ಡಿಗ್ರಿ ತೆಗೆದುಕೊಂಡಿರುವವರು ಜನಪದಕ್ಕೆ ಮಾರು ಹೋಗಿರುವುದು ಕಾಣಬಹುದು ಎಂದು ಹೇಳಿದರು. ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗುತ್ತೆ. ಪ್ರೀತಿ ಅನ್ನೋದೇ ಬಹಳ ಮುಖ್ಯ ಅಂತ. ಪ್ರೀತಿ ಹೆಂಗಿರುತ್ತೆ, ಎಲ್ಲಿರುತ್ತೆ? ತಾಯಿ ತನ್ನ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾಳೋ ಹಾಗೆ ನಾವು ದೊಡ್ಡವರಾಗ್ತಾ ಬೆಳೀತಾ ಉನ್ನತ ಸ್ಥಾನಕ್ಕೆ ಹೋಗ್ತಾ ನಮ್ಮ ಜೊತೆಗಿರ್ತಕ್ಕಂಥ ನಾವು ಯಾವಾಗ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಆವಾಗ ನಮಗೆ ನಾವೇ ಗೌರವ ಕೊಟ್ಕೊಂಡಂಗೆ. ನಾವು ಎಷ್ಟೇ ಬೆಳೆದ್ರೂ ಕೂಡ ಬೆಳೆದಿದ್ದೀವಿ ಅಂತ ಅನ್ಕೊಳ್ಳೋದು ಯಾವಾಗ ನಾವು ಅಂತಂದರೆ, ನಾವು ಸಣ್ಣವ್ರಿಗೆ ಗೌರವ ಕೊಡೋಕ್ಕೆ ಪ್ರಾರಂಭ ಮಾಡಿದ್ರೆ ಮಾತ್ರ ನಮಗೆ ಗೌರವ ಬರೋದು. ನಾವೇನು ಮಾಡ್ತೀವಿ, ನಾವೇ ಬೆಳೀತಾ ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ ಅಂತೇಳಿ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಕಡೆಗಣಿಸ್ತಾ ಹೋದಂಗೆ ನಮ್ಮನ್ನು ನಾವೇ ಕಡೆಗಣಿಸ್ಕೊಂಡಂಗೆ. ಹಾಗಾಗಿ ನಾವು ಎಲ್ಲಿವರೆಗೂ ಪ್ರೀತಿ ಮಾಡ್ತಿರ್ತೀವೋ ಅಲ್ಲಿವರೆಗೂ ನಮಗೆ ಪ್ರೀತಿ ಸಿಗುತ್ತೆ ಅಂತ ಹೇಳ್ತಾ,
ಜನಪದ ಸ್ಮೃತಿ ಅಂತಕ್ಕಂಥದ್ದು ಯುವ ಮನಸ್ಸುಗಳಿಗೆ ಬೇಕೇ ಬೇಕು ಅಂತಕ್ಕಂಥ ಇದು ಅದ್ಭುತವಾದಂಥ ಪದ ಸ್ಮೃತಿ, ಜನಪದ ಸ್ಮೃತಿ. ಏಕೆಂದರೆ ಇವತ್ತಿನ ಯುವ ಜನತೆಗೆ ಜನಪದ ಬೇಕು. ಎಷ್ಟು ಜನರಿಗೆ ಇಲ್ಲಿ ನೋಡಿ ಅಲ್ಲೇನೋ ಮಾತಾಡ್ತಿದ್ರಲ್ಲ ಮಕ್ಕಳ, ಎಷ್ಟು ಜನರಿಗೆ ಜನಪದ ಗೀತೆಗಳು ಗೊತ್ತು? ಕೈ ಎತ್ತಿ. ಹಾಡಕ್ಕೆ ಬರುತ್ತೆ ನನಗೆ ಅನ್ನೋರು ಜನಪದ ಗೀತೆಗಳು ಎಷ್ಟು ಜನಕ್ಕೆ ಗೊತ್ತು? ನೋಡಿ, ಜನಪದ ಗೀತೆಗಳು ನಿಮ್ಮೆಲ್ಲರಿಗೂ ಗೊತ್ತಿರಲೇಬೇಕು. ಯಾಕೆಂದರೆ ನೀವೆಲ್ಲ ಜನಪದ್ರೆ. ನಾನು ಸಂಗೀತ ಕಲ್ತವನಲ್ಲ, ಯಾವುದೇ ಥರದ ಸುಗಮ ಸಂಗೀತವನ್ನು, ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದವನಲ್ಲ. ಆದರೆ ಹಾಡಕ್ಕೆ ಅಮೆರಿಕದವ್ರು ಕರೆಸಿದ್ರು. ಯಾವ ಹಾಡನ್ನು ಹಾಡಕ್ಕೆ ಕರೆಸಿದ್ರು ಹಂಗಾದ್ರೆ? ಯಾವುದಂದ್ರೆ ನಮ್ಮ ಅಜ್ಜಿ ಹಾಡನ್ನು, ನನ್ನ ಅವ್ವ ಹಾಡ್ತಿದ್ದಂಥ ಶೋಭನ ಪದಗಳನ್ನು, ಜನಪದ ಹಾಡುಗಳನ್ನು, ದೇವರ ಪದಗಳನ್ನು ಹಾಡ್ತಿದ್ದನ್ನು ಕೇಳಿಸ್ಕೊಂಡಂತಿದ್ದಲ್ಲ, ಆ ಹಾಡುಗಳನ್ನ ಹಾಡಲಿಕ್ಕೆ ಅಮೆರಿಕ ಹೋಗಿದ್ವಿ. ನೀವು ಕೂಡ ನೋಡಿ, ನಾನು 10 ಡಿಗ್ರಿ ಮಾಡಿದ್ರೂ ಅಮೆರಿಕ ಹೋಗ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ. ಆದರೆ ಜನಪದ ಸಂಸ್ಕೃತಿ, ಜನಪದ ನನ್ನನ್ನು ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತದೆ. ಅಂದರೆ ನಾವು ಯಾವಾಗ ಪಾಠದ ಜೊತೆಗೆ ನಾವು ಬೇರೆ ಬೇರೆ ಚಟುವಟಿಕೆಗಳನ್ನ, ಹಾಡುಗಳನ್ನು ಕಲಿಯೋದಿರ್ಬೋದು, ಸ್ಪೋರ್ಟ್ಸ್ ಬಗ್ಗೆ ಇರ್ಬೋದು. ಹಾಗಾಗಿ ಅವನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು, ಮೈಗೂಡಿಸ್ಕೋಬೇಕಂತ. ನೋಡಿ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನಾವೆಲ್ಲ ಹಳ್ಳಿಲ್ಲ ಇದ್ದವರಿದ್ದ ಆದ್ದರಿಂದ ನಾಟಿ ಹಾಕೋಕೆ ಹೋಗೋರು. ನಾಟಿ ಹಾಕೋಕೆ ಕರಿತಿದ್ರಲ್ಲ, ಹಾಲ್ಗೊಬ್ಬರು ಮೇಸರಿ ಇರ್ತಿದ್ರು. ಆ ಅಮ್ಮನಿಗೆ ಹೇಳಿದ್ರೆ ಅವರೆಲ್ಲರೂ ಆಳುಗಳು ಕಟ್ಕೊಂಡು ಹೋಗಿ ಭತ್ತದ ನಾಟಿ ಹಾಕ್ತಿದ್ರು. ಕಾವೇರಿ ನೀರು ಬಿಟ್ಟಾಗ ಭತ್ತದ ನೀರು ಬರುತ್ತೆ, ಅವಾಗ ನಾಟಿ ಆಗುತ್ತೆ. ನಾಟಿ ಮಾಡೋ ಸಂದರ್ಭ ನಾವು ಇನ್ನೊಂದೇನೋ ಖುಷಿ ಪಡ್ಬೇಕಲ್ವಾ? ಹಂಗಾಗಿ ಅವ್ರು ಏನು ಮಾಡ್ತಿದ್ರು, ಹಾಡುಗಳನ್ನು ಹಾಡ್ಕೊಂಡು ನಾಟಿ ಮಾಡ್ತಿದ್ರು, ಈ ನೋವನ್ನು ಮರೆಬಿಡ್ತಿದ್ರು. ಎಲ್ಲ ಕೆಲಸಗಳಲ್ಲೂ ಕೂಡ ಹಾಡುಗಳು ಯಾಕೆ ಉಟ್ಕೊತು ಅಂದ್ರೆ ತನ್ನ ಶ್ರಮದ ಸಂಸ್ಕೃತಿಯನ್ನ, ಶ್ರಮದ ಶಕ್ತಿಯನ್ನ ಹಾಡಿನ ಮುಖಾಂತರ ಕಟ್ಕೊಳ್ತಾ ತಮ್ಮ ದುಡಿಮೆಯನ್ನು ಮಾಡ್ತಾ ಹೋಗ್ತಿತ್ತಂತವ್ರು ಎಲ್ಲ ಹಳ್ಳಿ ಜನ. ಹಾಗಾಗಿ ಹಾಡುಗಳನ್ನ ನಾನು ಹಾಡು ಕಲ್ತಿದ್ದ ಹೆಂಗೆ ನಮ್ಮ ಅವನ ಹತ್ರ ಅಂದ್ರೆ, ಜನರ ಬಾಯಿಂದ ಬಾಯಿಗೆ ಬಂದಿರುವಂತ ಪದಗಳೇ ಜನಪದ. ವೆರಿ ಗುಡ್, ಬಹಳ ಸೂಕ್ತವಾದ ಉತ್ತರ. ಮತ್ತೆ ಇನ್ನೊಂದು ಪದ ಇದೆ, ಇದು ಜನಪದ. ಜಾನಪದ ಅಂದ್ರೇನು? ದೀರ್ಘ ಮಾತ್ರ ವ್ಯತ್ಯಾಸ ಬಿಡಿ ಸರ್ ಅಂತ ಹೇಳಬೇಡಿ. ಜನಪದ ಮತ್ತು ಜಾನಪದ. ಈಗ ಜನಪದಕ್ಕೆ ಉತ್ತರ ಕೊಟ್ಟಿದ್ದೀರಿ ನೀವು. ಜಾನಪದ ಅಂದ್ರೇನು? ಇಡೀ ನಮ್ಮ ದೇಶದ ಅಥವಾ ಒಂದು ಪ್ರಾಂತ್ಯದ ಆಚಾರ ವಿಚಾರ, ಹಬ್ಬ ಹರಿದಿನಗಳು ಮತ್ತು ಹಲವಾರು ಪ್ರಕಾರಗಳ ಸಮೂಹವನ್ನ ಜಾನಪದ ಅಂತ ಹೇಳ್ತೀವಿ. ಅಂದ್ರೆ ಒಟ್ಟಾರೆ ಸಮಗ್ರ ಏನು ಕಲೆಗಳಿದೆ ಅವೆಲ್ಲ ಒಟ್ಟಾರೆ ಸೇರಿಸಿ ಹೇಳುವುದನ್ನ ಜಾನಪದ ಅಂತ ಹೇಳ್ತೇವೆ. ಬಹಳ ಸಂಸ್ಕಾರ ತುಂಬಿರುವಂತ ಮತ್ತೆ ಇಡೀ ಈ ನೆಲದ ಎಲ್ಲ ಕಲೆಗಳಿಗೆ ತಾಯಿ ಬೇರು ಏನು ಅಂತಂದ್ರೆ ಅದು ಜನಪದ. ಅದು ಯಾವುದೇ ಕಲೆ ಇರಲಿ, ಅದೆಂಥ ಶಿಷ್ಟ ಕಲೆಗಳಿರಲಿ, ಎಲ್ಲದಕ್ಕೂ ಮೂಲ ಯಾವುದು ಅಂತಂದ್ರೆ. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಕಲಾವಿದರಾದ ಹನಿಯಂಬಾಡಿ ಶೇಖರ್, ರಾಮಚಂದ್ರ ಕುಣಿಗಲ್, ರಾಜಣ್ಣ, ಯರಹಳ್ಳಿ ಹೊನ್ನೇಶ್, ಮಹದೇವು, ದೇವರಾಜ್ ಕೊಪ್ಪ, ಸಬ್ನಳ್ಳಿ ಕುಮಾರ್ ಜನಪದ ಗೀತೆಗಳನ್ನು ಹಾಡಿ ರಂಜಿಸಿದ್ರು. ಕಾರ್ಯಕ್ರಮದಲ್ಲಿ ಪರಿಸರ ಸಂಸ್ಥೆ ಅಧ್ಯಕ್ಷ ಮಂಗಲ ಎಂ ಯೋಗೀಶ್, ಎಸ್ಡಿಎಂಸಿ ಅಧ್ಯಕ್ಷ ಲಕ್ಷ್ಮೀರಣ್ಣ, ಮುಖ್ಯ ಶಿಕ್ಷಕ ನಜೀರ್ ಹುಸೇನ್, ಎಸ್ಕೆ ಶಿವಗಂಗಾ, ಸಾಂಸ್ಕೃತಿಕ ಯುವಕ ಸಂಘದ ಅಧ್ಯಕ್ಷ ಸಂತೆಕಸಲಗೆರೆ ಬಸವರಾಜು ಭಾಗವಹಿಸಿದ್ರು. ಕೃಷ್ಣರಾಜಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿ ವರ್ಗಾವಣೆಗೊಂಡು ಆಗಮಿಸಿರುವ ದಕ್ಷ ಪೊಲೀಸ್ ಅಧಿಕಾರಿ ಸುನಿಲ್ ಕುಮಾರ್ ಅವರನ್ನ ಕೆಆರ್ಪೇಟೆ ಪಟ್ಟಣದ ಡಾಬಾ ಹೋಟೆಲ್ಗಳ ಮಾಲೀಕರು ಸರಳ ಸಮಾರಂಭದಲ್ಲಿ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಿದರು. ಕೃಷ್ಣರಾಜಪೇಟೆ ಪಟ್ಟಣದ ಡಾಬಾ ಹೋಟೆಲ್ಗಳ ಮಾಲೀಕರಾದ ಕೋಮನಹಳ್ಳಿ ಮಂಜುನಾಥ, ಹೆಮ್ನಹಳ್ಳಿ ಕುಮಾರ್, ಸಾದುಗೋನಹಳ್ಳಿ ನಟೇಶ್ ಕುಮಾರ್, ಕೆಆರ್ಪೇಟೆ ಕಬಾಬ್ ರಘು ಸೇರಿದಂತೆ ವಿವಿಧ ಡಾಬಾಗಳ ಮಾಲೀಕರು ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು.
ಕೆಆರ್ಪೇಟೆ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಬಾ ಮತ್ತು ಹೋಟೆಲ್ಗಳ ಮಾಲೀಕರು ಕಾನೂನು ಸುವ್ಯವಸ್ಥೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು. ರಾತ್ರಿ 11 ಗಂಟೆ ವೇಳೆಗೆ ಕಡ್ಡಾಯವಾಗಿ ಡಾಬಾಗಳನ್ನು ಬಂದ್ ಮಾಡಬೇಕು. ಅಪರಿಚಿತ ಅನುಮಾನಾಸ್ಪದ ವ್ಯಕ್ತಿಗಳು ಡಾಬಾದಲ್ಲಿ ಕಂಡುಬಂದರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡುವ ಮೂಲಕ ನಾಗರಿಕ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಪೊಲೀಸರೊಂದಿಗೆ ಸಹಕರಿಸಬೇಕು ಎಂದು ಸುನಿಲ್ ಕುಮಾರ್ ಮನವಿ ಮಾಡಿದರು. ಹಲಗೂರು ಸಮೀಪದ ಹುಸ್ಕೂರು ಗ್ರಾಮದ ಬಾಲಾಜಿ ಎಜುಕೇಷನ್ ಟ್ರಸ್ಟ್ನ ಸ್ಪಂದನ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಬುಧವಾರ ಸಂಜೆ ಆಯೋಜಿಸಿದ್ದ ಸ್ಪಂದನ ಸಂಭ್ರಮ 2026 ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ರಾಷ್ಟ್ರಕವಿ ಕುವೆಂಪುರವರ ಅಳಿಯ ವಿಶ್ರಾಂತ ಕುಲಪತಿಗಳಾದ ಕುವೆಂಪು ವಿಶ್ವವಿದ್ಯಾನಿಲಯದ ಶ್ರೀ ಚಿದಾನಂದಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಿಜವಾಗಿಯೂ ನನಗೆ ತುಂಬ ಖುಷಿಯಾಗ್ತಾ ಇದೆ. ಹಳ್ಳಿಗಾಡಿನಲ್ಲಿ ಉತ್ತಮ ಶಾಲೆ ಇದೆ ಎಂದರೆ ಸ್ಪಂದನ ಶಾಲೆ. ಮೊದಲು ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ಈ ಥರ ಶಾಲೆಗಳು ಇರಲಿಲ್ಲ. ನಾವು ಚಿಕ್ಕಂದಿನಲ್ಲಿ ನಗರ ಪ್ರದೇಶಗಳಲ್ಲಿ ವಿದ್ಯಾಭ್ಯಾಸ ನಡೆಸಬೇಕಾಗಿತ್ತು ಎಂದರು. ವಿದ್ಯೆ ಕಲಿಯುವ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಉನ್ನತ ಮೌಲ್ಯಗಳನ್ನು ಬೆಳೆಸಲು ಶ್ರಮಿಸಿ ಎಂದರು. ಬೆಂಗಳೂರಲ್ಲಿ, ಮೈಸೂರಲ್ಲಿ ಒಂದು ಶಾಲೆಯನ್ನು ಎಲ್ಲರೂ ಕೊಡ್ತಾರೆ. ಆದರೆ ಒಂದು ಹಳ್ಳಿಯಲ್ಲಿ ಒಂದು ಉತ್ತಮವಾದಂಥ ಶಾಲೆಯನ್ನು ಕಟ್ಟಿ ಹಳ್ಳಿಯ ಮಕ್ಕಳಿಗೆ ಏನು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತ ಶಾಲೆಯನ್ನು ನಡೆಸ್ತಾರೋ ಅವರು ಕೆಲಸ ನಿಜವಾಗಿ ತುಂಬ ಸ್ತುತ್ಯವಾದಂಥ ಕೆಲಸ. ಅಂತಹ ಈ ನಮ್ಮ ಭಾರತ ದೇಶ ಹಳ್ಳಿಗಳ ದೇಶ, ಅದು ನಗರಗಳಿಗಿಂತ ಹೆಚ್ಚಾಗಿ ಹಳ್ಳಿಗಳ ದೇಶ. ಇಂತಹ ಹಳ್ಳಿಗಳಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ನೀಡುವಂತಹ ಶಾಲೆಗಳು ಇರಬೇಕು. ಆಗ ನಮ್ಮ ದೇಶ ನಿಜವಾಗಿಯೂ ಉತ್ತಮವಾದಂತಹ ವಿದ್ಯಾವಂತರಿಂದ ಕೂಡಿದಂತಹ ಒಂದು ಶ್ರೇಷ್ಠ ದೇಶವಾಗುತ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಾರಲ್ಲ, 2047 ಹೊತ್ತಿಗೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳಾಗಿರುತ್ತೆ. ಅಂತಹ ಆ ವರ್ಷ ನಮ್ಮ ದೇಶ ತುಂಬ ಮುಂದುವರಿದ ದೇಶ ಆಗಿರುತ್ತೆ ಎನ್ನುವ ಮಾತನ್ನು ನಮ್ಮ ಪ್ರಧಾನಿಗಳು ಹೇಳಿರ್ತಾರೆ. ಅದೇ ಮಾತನ್ನು ಹಿಂದೆ ಸ್ವಾಮಿ ವಿವೇಕಾನಂದರು ಹೇಳಿದರು. 1901ರಲ್ಲಿ ಕಾಣುತ್ತೆ. ಅವರು 1902ರಲ್ಲಿ ತೀರ ಹೋಗ್ತಾರೆ, ಕೀರ್ತಿಶೇಷರಾಗ್ತಾರೆ. ಅವರು 1901ರಲ್ಲಿ ಅವರು ಅನೇಕ ಗಂಟೆಗಳ ಕಾಲ ಧ್ಯಾನದಲ್ಲಿ ಮುಳುಗಿರ್ತಾ ಇದ್ದರು. ಕ್ಷೇತ್ರದ ಶಿಕ್ಷಣಾಧಿಕಾರಿ ಉಮಾ ಮಾತನಾಡಿ, ದೈನಂದಿನ ಜೀವನದಲ್ಲಿ ಮಗುವಿಗೆ ಕಲಿಕೆಯ ಜೊತೆಗೆ ಆಟಕ್ಕೂ ಸಮಯಾವಕಾಶ ಮಾಡಿಕೊಡಿ ಎಂದರು. ಮೀಡಿಯಂ ಬೇಕಾಗಿದೆ, ಹಿಂದಿ ಮೀಡಿಯಂ ಬೇಕಾಗಿದೆ, ಎಲ್ಲವೂ ಸವಲತ್ತುಗಳಿದೆ. ಮತ್ತೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಏನು ಆಕರ್ಷಣೀಯ ಕಟ್ಟಡ ಕೇಳ್ತಾ ಇದ್ದೀರಾ, ಅದೂ ಕೂಡ ಇದೆ. ನಿಮ್ಗೆ ಅಫೋರ್ಡ್ ಮಾಡೋಕ್ಕಾದ್ರೆ ಖಂಡಿತ ನೀವು ಖಾಸಗಿ ಶಾಲೆಗಳಲ್ಲಿ ಹಾಯ್ ಅಂತಕ್ಕಂಥ ವಾತಾವರಣದಲ್ಲಿ ಮಕ್ಕಳನ್ನ ಓದಿಸಿ, ಬೇಡ ಅನ್ನೋದಿಲ್ಲ. ನಿಮಗೆ ಸಮಸ್ಯೆ ಇದೆ ಅಂದರೆ ನಾವು ನಮ್ಮ ಸರ್ಕಾರಿ ಶಾಲೆಗಳ ಬಾಗಿಲು ಸದಾ ತೆರೆದಿರುತ್ತೆ, ಬನ್ನಿ. ಕಂಪ್ಲೇಂಟ್ ತಗೊಂಡು ಮಾತ್ರ ಖಂಡಿತ ಬರಬೇಡಿ. ನಾವು ಫೀಸ್ ಕಟ್ಟೋಕ್ಕಾಗಲ್ಲ, ನೋಡಿ ಮೇಡಮ್ ಆ ಹೆಡ್ ಮಾಸ್ಟರ್ ಕೊಡ್ತಿಲ್ಲ, ಅವ್ರು ಕೊಡ್ತಿಲ್ಲ ಅಂತ ನಮಗೆ ಕಂಪ್ಲೇಂಟ್ ತಗೊಂಡು ಅವರನ್ನು ಹೆರಾಸ್ ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ. ಪೋಷಕರು ಇದು ಮೊದಲೇ ಡಿಸೈಡ್ ಮಾಡ್ಕೊಳ್ಳಿ. ನಮ್ಮಲ್ಲೂ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀವಿ, ನಿಮ್ಮ ಗಮನ ಸರ್ಕಾರಿ ಶಾಲೆಗಳ ಕಡೆಗೂ ತಿರುಗಲಿ ಅಂತ ಹೇಳ್ತಾ ಬಾಲಾಜಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಯಾದ ಕೃಷ್ಣಮೂರ್ತಿ ಮಾತನಾಡಿ, ಇಂತಹ ಕಾರ್ಯಕ್ರಮ ನಡೆಯುತ್ತಿರುವುದು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಪೋಷಕರಿಂದ ಮಕ್ಕಳ ಸ್ಫೂರ್ತಿಯನ್ನ ಪೋಷಕರು ನೋಡಿದಾಗ ಅವರ ಪ್ರತಿಬಿಂಬವೇ ಎದ್ದು ಕಾಣುತ್ತದೆ ಎಂದರು. ಯಾವುದೋ ಒಂದು ಆಡಂಬರಕ್ಕೆ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸುವುದಲ್ಲ. ಪೋಷಕರು ಮತ್ತು ಶಾಲೆ ಮತ್ತು ಮಕ್ಕಳು ಹಾಗೂ ಸಾಧಕರ ನಡುವೆ ನಾವು ವರ್ಷಕ್ಕೆ ಒಂದು ಬಾರಿಯಾದರೂ ಅವರಿಂದ ಸ್ಫೂರ್ತಿಯನ್ನು ಮಕ್ಕಳು ಪಡೆಯಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿರ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಧಕರು ನಿಜಕ್ಕೂ ಕೂಡ ಈ ವೇದಿಕೆಯನ್ನು ನಾವು ನೋಡೋಕ್ಕೆ ತುಂಬ ಈ ವೇದಿಕೆಯನ್ನು ಯಾವತ್ತೂ ಮರೆಯೋದಿಲ್ಲ. ಯಾಕೆಂದರೆ ಈ ಜಗದ ಕವಿ, ಯುಗದ ಕವಿ, ರಾಷ್ಟ್ರ ಕವಿ ಅವರ ಮಗಳು ಕೂಡ ಬರಬೇಕಾಗಿತ್ತು. ಅವರು ಆರೋಗ್ಯ ಸಮಸ್ಯೆಯಿಂದ ಅವರು ಬರಲಾಗಿಲ್ಲ. ಆದರೆ ಅವರ ಪತಿಯವರಾದಂಥ ಚಿದಾನಂದಗೌಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಜೀವನ ಉದ್ದಕ್ಕೂ ನೆನಪಿನಲ್ಲಿ ಉಳಿಯುವಂಥ ಕಾರ್ಯಕ್ರಮ. ಹಾಗೆ ಈ ಕಾರ್ಯಕ್ರಮದ ಇನ್ನೊಂದು ಉದ್ದೇಶ ಅಂತಂದರೆ, ಒಂದೇ ವೇದಿಕೆಯಲ್ಲಿ
ಡಾಕ್ಟರ್, ಇಂಜಿನಿಯರ್, ವಕೀಲರು, ಪೊಲೀಸರು ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿದ್ದಾರೆ. ಈ ಒಂದು ಮತ್ತೆ ಯೋಧರಿದ್ದಾರೆ, ಮತ್ತೆ ಎಲ್ಲಾ ರೀತಿಯಾದಂತಹ ಗಣ್ಯರು ನಾವು ಬ್ಯಾಂಕಿಂಗ್ ಸೆಕ್ಟರ್ ಏನ್ ಸರ್ವಿಸ್ ಕೊಡ್ಬೋದು ಅನ್ನೋದನ್ನ ತೋರಿಸ್ಕೊಡುವಂತಹ. ಈ ಸಂದರ್ಭದಲ್ಲಿ ಬಾಲಾಜಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಕೆಂಪೇಗೌಡ, ಕಾರ್ಯದರ್ಶಿ HK ಕೃಷ್ಣಮೂರ್ತಿ, ಸಹ ಕಾರ್ಯದರ್ಶಿ ದೇವರಾಜು, ಡಾಕ್ಟರ್ ರಮೇಶ್, ಹನುಮೇಗೌಡ, ಸೈನಿಕ BN ಮಧು, ಸಾಹಿತಿ ಕೃಷ್ಣೇಗೌಡ ಹುಸ್ಕೂರು, ವಕೀಲ HR ಸುರೇಶ್, SBI ವ್ಯವಸ್ಥಾಪಕ ಪ್ರತಾಪ್, ಇಂಜಿನಿಯರ್ ವೆಂಕಟಪ್ಪ, ಹೊನ್ನೇಗೌಡ, ಶಿವಲಿಂಗೇಗೌಡ, ಯೂರೋಕಿಡ್ಸ್ ರಾಜೇಶ್, ಮುಖ್ಯ ಶಿಕ್ಷಕಿ ಕಮಲಾ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಮಂಡ್ಯ ಜಿಲ್ಲಾಡಳಿತದಿಂದ ಮಾರ್ಚ್ 7ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳ ಮೇಲೆ ಉಂಟಾಗುತ್ತಿರುವ ದೌರ್ಜನ್ಯ ಪ್ರಕರಣಗಳನ್ನು ತಡೆಗಟ್ಟುವ ಬಗ್ಗೆ ಹಾಗೂ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತು ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ಮತ್ತು ಕಾರ್ಯಕ್ರಮದಲ್ಲಿ ನಡೆಯಲಿದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಸ್ವಾಭಿಮಾನಿ ಜಾಗೃತಿ ಅಭಿಯಾನ ಸಮಿತಿಯ ರಾಜ್ಯಾಧ್ಯಕ್ಷರಾದ CM ಕೃಷ್ಣ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ದೇಶದಲ್ಲಿ ಜಾತಿ, ವರ್ಗ, ಧರ್ಮ, ಲಿಂಗ ಆಧಾರಿತ ತಾರತಮ್ಯ, ಅಸಮಾನತೆ, ದೌರ್ಜನ್ಯಗಳು ನಿರ್ಮೂಲನೆಗೊಳಿಸಿ ಸಮಾನತೆ ಸಾಧಿಸಿ ರಾಷ್ಟ್ರದ ಏಕತೆ ಮತ್ತು ಅಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಕರ್ತವ್ಯ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು. ಆದ್ದರಿಂದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ನಾಗರಿಕರು, ಪದವೀಧರರು, ಯುವ ಸಮೂಹ ಸಂಘಟನೆ ಮುಖಂಡರು, ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. 7/3/2026 ಶನಿವಾರ ಅಂದರೆ ನಾಳೆ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರ ಜಂಟಿ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ 1977 ರೆಡ್ ವಿತ್ ದಿ ಅನ್ಟಚಬಲ್ ಅಫೆನ್ಸ್ ಆ್ಯಕ್ಟ್ ಈ ಕಾಯ್ದೆ ಅಡಿಯಲ್ಲಿ ಅಸ್ಪೃಶ್ಯತೆ ಆಚರಣೆಗಳನ್ನು, ದೌರ್ಜನ್ಯ ಪ್ರಕರಣಗಳನ್ನ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ತಡಿಬೇಕು ಅಂತಕ್ಕಂಥ ಏನು ನಿರ್ದೇಶನ ಇದೆ ಮತ್ತು ಭಾರತ ಸಂವಿಧಾನದ ಅನುಚ್ಛೇದ 17ರ ಆದೇಶ ಏನಿದೆ ಅದರ ಅನ್ವಯ ನಾಳೆಗೆ ಕಾರ್ಯಕ್ರಮವನ್ನು ಒಂದು ವಿಶಿಷ್ಟ ಮತ್ತು ಕಾನೂನು ಅರಿವು ಜಾಗೃತಿ ಕಾರ್ಯಾಗಾರವನ್ನು ನಾಳೆ ಹಮ್ಮಿಕೊಂಡಿದೆ ಜಿಲ್ಲಾಡಳಿತ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಅಂದರೆ ಕಾಯ್ದೆ ಬಂದು 1989, ಅದು ಆಲ್ರೆಡಿ 36 ವರ್ಷ ಆಯಿತು. 95 ರೂಲ್ಸ್ ಬಂದು ಆಲ್ರೆಡಿ ಹೆಚ್ಚು ಕಡಿಮೆ 30 ವರ್ಷ ಆಯಿತು. ಆದರೂ ಸಹ ಇದನ್ನು ರಾಜ್ಯಾದ್ಯಂತ ಇದು ಕೇಂದ್ರ ಸರ್ಕಾರದ ಕಾಯ್ದೆ ಆಗಿದ್ದರೂ ಸಮೇತ ಎಲ್ಲ ರಾಜ್ಯಗಳಿಗೂ ಪವರ್ಸ್ನ ಕಾನೂನು ಕೊಟ್ಟಿದೆ. 1995 ರೂಲ್ಸ್ ಆಗಿದೆ ಮತ್ತು ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ 1977 ಬಂತು. ಇಷ್ಟೆಲ್ಲ ಇದ್ರೂ ಸಹ ಯಾವುದೇ ರಾಜ್ಯಗಳು ಅಥವಾ ಯಾವುದೇ ಜಿಲ್ಲಾಡಳಿತಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಯಾರೂ ಇಷ್ಟೊಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿರಲಿಲ್ಲ. ಅದಕ್ಕೆ ನಾವು ಮೊದಲಿಗೆ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಕಾನೂನು ಸುವ್ಯವಸ್ಥೆಯನ್ನು ಜಾಗೃತಿಗೊಳಿಸಿ ನಾಗರಿಕರಿಗೆ ಅಲ್ಲಿನ ಯಾವ ರೀತಿ ಕಾನೂನುಗಳಿದ್ದಾವೆ, ಯಾವ ರೀತಿ ಸಾಮರಸ್ಯದಿಂದ ಹೋಗಬೇಕು ಅಂತ ತಿಳುವಳಿಕೆ ಕೊಡಿಸ್ಬೇಕು, ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ತೀರ್ಮಾನ ತಗೊಂಡಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಮೊದಲಿಗೆ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ಮೂಲಕ. ಜೊತೆಗೆ ಈ ಕಾರ್ಯಕ್ರಮದ ಉದ್ದೇಶ ಏನಂತಂತಂದರೆ ಭಾರತ ಒಂದು ಇಟ್ ಇಸ್ ಎ ಸಬ್ ಕಾಂಟಿನೆಂಟ್ ಕಂಟ್ರಿ. ಇಂಡಿಯಾ ಇಸ್ ದ ಸಬ್ ಕಾಂಟಿನೆಂಟ್ ಕಂಟ್ರಿ. ಭಾರತವನ್ನು ಉಪಖಂಡ ಅಂತ ಕರೀತಾರೆ. ಇಲ್ಲಿ ಜಗತ್ತಿನ ಎಲ್ಲ ಧರ್ಮಗಳು, ಜಗತ್ತಲ್ಲಿ ಎಲ್ಲೂ ಇರದಿರತಕ್ಕಂಥ ಜಾತಿಗಳು, ಕ್ಲಾಸ್ ಸೊಸೈಟಿ, ಕ್ಯಾಸ್ಟ್ ಸೊಸೈಟಿ, ಆಚಾರ ವಿಚಾರ, ಸಂಸ್ಕಾರ, ಸಂಸ್ಕೃತಿ ಎಲ್ಲವೂ ವಿಭಿನ್ನತೆಯಿಂದ ಕೂಡಿದ್ರು ಸಮೇತ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಕರೀತಾರೆ. ಗೋಷ್ಠಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವಾರಿಯರ್ಸ್ನ ರಾಜ್ಯಾಧ್ಯಕ್ಷರಾದ ಗಂಗಾಧರ್, DC ಮಹೇಂದ್ರ, ಶಿವರಾಜ್ ಮುರಳಿಗ, ಲೋಕೇಶ್, ವೆಂಕಟೇಶ್, ಮಹೇಶ್, ನಿತ್ಯಾನಂದ ಇದ್ದರು.